ಒಂದ್ಸಲ ಯೋಚನೆ ಮಾಡಿ, ಸೂರ್ಯನ ತಾಪಮಾನ ಜಾಸ್ತಿ ಆಗಿ ಎಲ್ಲನೂ ಸರ್ವನಾಶವಾಗುತ್ತೆ. ಆ ರೀತಿ ಎಲ್ಲಾ ಕಡೆನುವೆ ಬೆಂಕಿ ಎಲ್ಲ ಕಚ್ಕೊಂಡು ಉರಿತಾ ಇದ್ರುವೆ ಕೂಡ ಒಂದಷ್ಟು ಜನರು ತಮ್ಮ ಪ್ರಾಣವನ್ನ ಕಾಪಾಡ್ಕೊಂಡು ಅದರಿಂದ ಸರ್ವೈವ್ ಆಗ್ತಾರೆ. ಆ ರೀತಿ ಜಗತ್ತೇನೆ ಸರ್ವನಾಶ ಆಗ್ತಿದೆ ಅಂದ್ರೆ ಸರ್ಕಾರ ಕೂಡ ಇರಲ್ಲ ಅಲ್ವಾ? ಇದ್ರ ದುರುಪಯೋಗವನ್ನ ಮಾಡ್ಕೊಳ್ಳುವಂತಹ ಕೆಲವು ಗೂಂಡಾಗಳು ತಮ್ಮದೇ ಸಂಘವನ್ನ ಕಟ್ಕೊಂಡು ಸಾಮಾನ್ಯ ಜನರನ್ನ ಲೂಟಿ ಮಾಡೋದಿಕ್ಕಾಗಿನೇ ನೋಡ್ತಾರೆ. ಇದೆಲ್ಲದ್ರ ನಡುವೆ ನಮ್ಮ ಕಥೆಯಲ್ಲಿ ಬರುವ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೆ ಸೇರ್ಕೊಂಡು ಪುರಾತನ ಕಾಲದ ತುಂಬಾನೇ ಬೆಲೆ ಬಾಳುವ ನಿಧಿಯನ್ನ ಹುಡ್ಕೋದಿಕ್ಕಾಗಿ ಶುರು ಮಾಡ್ತಾರೆ. ಆ ನಂತರ ಅವರ ಮುಂದೆ ಎಂತೆಂತ ಸವಾಲುಗಳು ಬಂದು ನಿಂತ್ಕೊಳ್ಳುತ್ತೆ ಅಂದ್ರೆ ಅದನ್ನ ನಮ್ಮ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಯೋಚನೆ ಕೂಡ ಮಾಡಿರಲ್ಲ. ಹಾಗಿದ್ರೆ ಅವರು ಹುಡಿಕೊಂಡೋಗ್ತಾ ಇರುವ ನಿಧಿಯನ್ನ ಹುಡುಗಿ ಕೊನೆಯದಾಗಿ ಪಡ್ಕೋತಾರ, ಇಲ್ಲ ಸವಾಲುಗಳನ್ನ ಎದುರಿಸೋದಿಕ್ಕಾಗದೆ ಇವ್ರು ಕೂಡ ತೀರೋಗ್ಬಿಡ್ತಾರ ಅನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಈ ಮೂವಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಆಫ್ಟರ್ ಬರ್ನ್ ಅನ್ನುವಂತಹ ಮೂವಿ. ಸೊ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಎಲ್ಲಾ ಕಡೆ ಬೆಂಕಿ ಕಚ್ಕೊಂಡು ಉರಿಯೋದನ್ನೇ ತೋರಿಸ್ತಾರೆ. ಅಂದ್ರೆ ಸೂರ್ಯನ ತಾಪಮಾನ ಕೂಡ ಹೆಚ್ಚಾಗಿ ಬರಗಾಲ ಅನ್ನುವ ಸಿಚುವೇಶನ್ ಬಂದ್ಬಿಟ್ಟಿದೆ. ಅಂಡ್ ಇದೇ ರೀತಿ ಎಲ್ಲಾ ಕಡೆನುವೆ ಬರೀ ಸರ್ವನಾಶನೆ ತುಂಬಿಕೊಂಡಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಒಂದು ಬೈಕ್ ಅಲ್ಲಿ ಹೋಗೋದನ್ನ ನಮ್ಗೆ ತೋರಿಸ್ತಾರೆ. ಹಾಗೆ ಇವನ ಹೆಸರು ಬಂದು ಜೇಕ್ ಅಂತ. ಅಂಡ್ ಇವನೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋ ಕೂಡ. ಆಕ್ಚುಲ್ ಆಗಿ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಜಗತ್ತು ಸರ್ವನಾಶ ಆಗೋದಕ್ಕಿಂತ ಮುಂಚೆ ಒಬ್ಬ ಎಕ್ಸ್ಪರ್ಟ್ ಆಗಿರುವಂತಹ ಟ್ರೆಜರ್ ಹಂಟರ್. ಅಂದ್ರೆ ಇವನು ನಿಧಿಯನ್ನ ಹುಡ್ಕೋದ್ರಲ್ಲಿ ಯಾವ ಮಟ್ಟಿಗೆ ಎಕ್ಸ್ಪರ್ಟ್ ಆಗಿದ್ದಾನೆ ಅಂದ್ರೆ ಆ ನಿಧಿ ಪಾತಾಳದಲ್ಲಿ ಅಡಗಿದ್ರುವೆ ಕೂಡ ಪಾತಾಳಕ್ಕೆನೆ ಇಳಿದು ತೆಗೆಯುವಷ್ಟು ಪವರ್ಫುಲ್ ಆಗಿದ್ದಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಹಣದ ಮೇಲೆ ಇವನಿಗೆ ಯಾವುದೇ ರೀತಿ ಆಸೆ ಇಲ್ಲ. ಬಟ್ ಆದ್ರೆ ಬೇರೆಯವರು ಸ್ವಲ್ಪ ಹಣವನ್ನ ಕೊಡ್ತೀವಿ, ಈ ಕೆಲ್ಸವನ್ನ ಮಾಡ್ಕೊಡು ಅಂದ್ರೆ ಈ ಕೆಲ್ಸವನ್ನ ಬಂದು ಮಾಡ್ತಾನೆ. ಅಂದ್ರೆ ಅಡ್ವೆಂಚರಿಂಗ್ ಮಾಡೋದು, ಟ್ರೆಜರ್ ಹಂಟಿಂಗ್ ಮಾಡೋದು, ಅಂಡರ್ ವಾಟರ್ ನಲ್ಲಿ ನಿಧಿಯನ್ನ ಹುಡ್ಕೋದು ಅಂದ್ರೆ ತುಂಬಾನೇ ಇಷ್ಟ. ಅಂಡ್ ಇವಾಗ ಈ ಜಗತ್ತು ಇಂಥ ಸಿಚುವೇಶನ್ ಗೆ ಬರೋದಿಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ಸೂರ್ಯನಿಂದ ಒಂದು ವಿಷಕಾರಿಯಾದ ವೇವು ಭೂಮಿ ಕಡೆಗೆ ಬರೋದ್ರಿಂದ ಎಲ್ಲಾ ಕಡೆ ಬೆಂಕಿ ಎಲ್ಲ ಕಚ್ಕೊಂಡು ಸರ್ವನಾಶವಾಗೋದಿಕ್ಕೆ ಶುರುವಾಗ್ಬಿಟ್ಟಿದೆ. ಅಂಡ್ ಸರ್ಕಾರವನ್ನ ನಡೆಸುವಂತಹ ರಾಜಕಾರಣಿಗಳು ಇದರಿಂದ ಹೆದರ್ಕೊಂಡು ಅವರ ಕೆಲ್ಸ ಜವಾಬ್ದಾರಿ ಎಲ್ಲವನ್ನ ಬಿಟ್ಟು ಅವರ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ಓಡೋಗ್ಬಿಟ್ಟಿದ್ದಾರೆ. ಇವಾಗ ನಮ್ಗೆ ಹೆಲ್ಪ್ ಮಾಡೋದಿಕ್ಕೆ ಸರ್ಕಾರ ಕೂಡ ಇಲ್ಲ, ತಿನ್ನೋದಿಕ್ಕೆ ಫುಡ್ ಇಲ್ಲ, ಬದುಕೋದಿಕ್ಕೆ ಜಾಗ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಆ ವಸ್ತುಗಳು ಯಾರ ಹತ್ರ ಇದೆಯೋ ಅವರಿಂದ ಕಿತ್ಕೊಳ್ಳೋದಿಕ್ಕೆ ನೋಡ್ತೀವಿ ಅಲ್ವಾ? ಸೊ ಅದೇ ರೀತಿ ಇವಾಗ ಎಲ್ಲಾ ಜನರುಗಳಿವೆ ಆಪೋಸಿಟ್ ನಲ್ಲಿ ಹೊಡೆದಾಡ್ಕೊಳ್ಳೋದಿಕ್ಕಾಗಿ ಶುರು ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ವಾಲ್ ಲಾರ್ಡ್ ಅನ್ನುವ ಒಂದು ಗುಂಪು ಯಾರು ದುರ್ಬಲರಾಗಿರ್ತಾರೋ ಅವರ ಕಥೆಯನ್ನ ಮುಗಿಸಿ ಅವ್ರ ಹತ್ರ ಇರುವ ವಸ್ತುಗಳನ್ನ ಕಿತ್ಕೋತಾ ಇದ್ದಾರೆ. ಯಾರು ಪವರ್ಫುಲ್ ಆಗಿದಾರೋ ಅವರನ್ನ ವಾಲ್ ಲಾರ್ಡ್ ಅನ್ನೋದಾಗಿನೇ ಕರೀತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಯಾವುದೇ ರೀತಿ ಇಂಟರ್ನೆಟ್ ಇಲ್ಲ, ಹಣಕ್ಕೂ ಕೂಡ ಯಾವುದೇ ಬೆಲೆನವೇ ಇಲ್ಲ. ಕೇವಲ ಈ ಜನಗಳಿಗೆ ಬೇಕಾಗಿರೋದು ತಿನ್ನೋದಿಕ್ಕಾಗಿ ಫುಡ್ ಮತ್ತೆ ಮೆಡಿಸಿನ್ಗಳು ಮಾತ್ರನೇ. ಹಾಗೆ ಈ ಜಗತ್ತು ಸರ್ವನಾಶ ಆಗೋದಿಕ್ಕೆ ಶುರುವಾಗಿ ಸರಿಸುಮಾರು 6 ವರ್ಷಗಳಾಗಿನೇ ಕಂಪ್ಲೀಟ್ ಆಗ್ತಿದೆ. ಬಟ್ ಆದ್ರೂ ನಮ್ಮ ಹೀರೋ ಇನ್ನೂ ಕೂಡ ನಿಧಿಯನ್ನ ಹುಡುಕುವ ಕೆಲ್ಸವನ್ನೇ ಮಾಡ್ತಾ ಇದ್ದಾನೆ. ಅಂಡ್ ಅದೇ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡು ಇವಾಗ್ಲೂ ಕೂಡ ನಿಧಿಯನ್ನ ಹುಡ್ಕೋದಿಕ್ಕಾಗಿನೇ ಬರ್ತಾನೆ. ಸೊ ಒಂದು ಬೈನಾಕ್ಯುಲರ್ ಅನ್ನ ಯೂಸ್ ಮಾಡಿ ಒಂದು ಜಾಗವನ್ನುವೆ ಕೂಡ ನೋಡಿ ಫೈನಲಿ ಆ ಬಿಲ್ಡಿಂಗ್ ನ ಒಳಗಡೆ ಬಂದು ಬುಕ್ ಶೆಲ್ಫ್ ಗಳನ್ನ ನೋಡ್ಬೇಕಾದ್ರೆ ಖಂಡಿತ ಇಲ್ಲೇನೋ ಟ್ವಿಸ್ಟ್ ಇದೆ ಅಂತ ಬುಕ್ ಶೆಲ್ಫ್ ಅನ್ನ ತಳ್ಳಿ ನೋಡ್ಬೇಕಾದ್ರೆ ಆ ಬುಕ್ ಶೆಲ್ಫ್ ನ ಹಿಂದಗಡೆ ಒಂದು ಸೀಕ್ರೆಟ್ ಡೋರ್ ಇರೋದಾಗಿ ಗೊತ್ತಾಗ್ಬಿಡುತ್ತೆ. ಅವಾಗ್ಲೇ ಹೇಳ್ದೆ ಅಲ್ವಾ, ಇವನು ನಿಧಿಯನ್ನ ಹುಡ್ಕೋದ್ರಲ್ಲಿ ಪಾತಾಳದಲ್ಲಿದ್ರುವೆ ಕೂಡ ತೆಗಿತಾನೆ ಅಂತ. ಸೊ ಇವಾಗ ಕೆಲವು ಬಾಂಬ್ ಗಳನ್ನ ಸೆಟ್ ಮಾಡಿ ಆ ಡೋರ್ ಅನ್ನವೇ ಕೂಡ ಬುಡಾಯಿಸ್ತಾನೆ. ನಂತರ ಅಲ್ಲಿ ಬಂದು ನೋಡ್ಬೇಕಾದ್ರೆ ಅದ್ರ ಒಳಗಡೆ ಮತ್ತೊಂದು ಡೋರ್ ಕೂಡ ಇದೆ. ಸೊ ಅದನ್ನ ಓಪನ್ ಮಾಡ್ಬೇಕು ಅಂದ್ರೆ ಒಂದು ಕೀಪ್ಯಾಡ್ ನ ಮುಖಾಂತರ ಕೋಡ್ ಅನ್ನ ಹಾಕಿ ಎಂಟರ್ ಮಾಡ್ಬೇಕು. ಸರಿ, ಓಕೆ ಅಂತ ಒಂದು ಫ್ಲಾಶ್ ಲೈಟ್ ಅನ್ನ ಬಳಸ್ಕೊಂಡು ಯಾವ ನಂಬರ್ ಅನ್ನ ಜಾಸ್ತಿ ಬಾರಿಯಾಗಿ ಪ್ರೆಸ್ ಮಾಡಿದ್ದಾರೆ ಅನ್ನೋದಾಗಿನೇ ತಿಳ್ಕೊಂಡು ಫೈನಲಿ ಪಾಸ್ಕೋಡ್ ಅನ್ನವೇ ಕೂಡ ಕಂಡಿಡ್ದು ಆ ಡೋರ್ ಅನ್ನವೇ ಓಪನ್ ಮಾಡ್ತಾನೆ. ನಂತರ 2ನೇ ಡೋರ್ ಅಲ್ಲಿ ಕೆಲವು ಮ್ಯೂಸಿಕ್ ನ ರೆಕಾರ್ಡ್ ಗಳು ಇವನ ಕೈಗೆನೆ ಸಿಗುತ್ತೆ. ಬಟ್ ಆದ್ರೆ ಇನ್ನವೇ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಮತ್ತೊಂದು ಡೋರ್ ಅನ್ನ ಓಪನ್ ಮಾಡ್ಬೇಕು. ಸೊ ಇವಾಗ ಇವನಿಗೆ ಸಿಕ್ಕಿರುವ ಕೆಲವು ಮ್ಯೂಸಿಕ್ ರೆಕಾರ್ಡ್ಸ್ ಗಳನ್ನ ಪ್ಲೇ ಮಾಡ್ಬೇಕಾದ್ರೆ ಆ ಸೌಂಡ್ ಅನ್ನ ಕೇಳ್ತಿದ್ದಾಗೆ 3ನೇ ಡೋರ್ ಕೂಡ ಅನ್ಲಾಕ್ ಆಗುತ್ತೆ. ಅಂಡ್ ಫೈನಲಿ ಇವನು ಹುಡುಕಿ ಬಂದಿರುವ ಒಂದು ಬೆಲೆ ಬಾಳುವ ವಸ್ತು ಇವನ ಕೈಗೆನೆ ಸಿಗುತ್ತೆ. ಅಂದ್ರೆ ಇದ್ಯಾವುದೋ ಪುರಾತನ ಕಾಲದ ನಿಧಿ ಅಲ್ಲ, ಬದಲಾಗಿ ಒಂದು ವೈಲಿನ್ ಆಗಿರುತ್ತೆ. ಸರಿ, ಓಕೆ, ಈ ಬೆಲೆ ಬಾಳುವ ವೈಲಿನ್ ಅನ್ನ ಎತ್ಕೊಂಡು ಹೋಗೋಣ ಅಂತ ಹೊರಗೆ ಬರ್ತಿರ್ಬೇಕಾದ್ರೆ ಒಂದು ಗೂಂಡಾಗಳ ಗ್ಯಾಂಗ್ ಬಂದು ಆ ವೈಲಿನ್ ಅನ್ನ ನಮ್ಗೆ ಕೊಡು ಅನ್ನೋದಾಗಿನೇ ಕೇಳ್ತಾರೆ. ಬಟ್ ಆದ್ರೆ ನಮ್ ಹೀರೋ ಅಷ್ಟೊಂದು ಸಿಂಪಲ್ ಆಗಿ ಅವರ ಕೈಗೆ ಕೊಡ್ತಾನ. ಅವರ ಜೊತೆ ಎರ್ರ ಬಿರಿಯಾಗಿ ಫೈಟ್ ಅನ್ನ ಮಾಡ್ದು ಎಲ್ರಿಗೂ ಭೂತವನ್ನ ಬಿಡಿಸ್ತಾನೆ. ಅಂಡ್ ಇದನ್ನೆಲ್ಲ ನೋಡುವ ಗೂಂಡಗಳ ಲೀಡರು ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ನಮ್ ಹೀರೋ ಒಂದು ಬ್ಲೇಡ್ ಅನ್ನ ಅವನ ಕೈಗೆ ಎಸಿಬೇಕಾದ್ರೆ ನೋಡ್ತಾ ನೋಡ್ತಿದ್ದಾಗೇನೆ ಆ ಬ್ಲೇಡ್ ಫಟ್ ಅನ್ನೋದಾಗಿ ಬ್ಲಾಸ್ಟ್ ಆಗ್ಬಿಡುತ್ತೆ.
ಸೊ ನಮ್ ಹೀರೋ ಬೆಲೆ ಬಾಳುವ ವೈಲಿನನ್ನ ಎತ್ಕೊಂಡು ಗಾಡಿ ಮೇಲ್ಗಡೆನೆ ಹತ್ತಿ ಒಂದು ದೊಡ್ಡದಾದ ಅರಮನೆ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾನೆ. ಅಂಡ್ ಹೊರಗಡೆ ಇರುವ ಗಾರ್ಡ್ಸ್ ಗಳು ನಮ್ಮ ಹೀರೋಗೆ ಏನನ್ನುವೆ ಮಾಡಲ್ಲ. ನಂತರ ನಮ್ಮ ಹೀರೋ ಕೂಡ ವೈಲಿನನ್ನ ತಂದು ಒಂದು ಲೇಡಿಗೆನೆ ಕೊಡ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಲೇಡಿ ಈ ಅರಮನೆಯಲ್ಲಿರುವ ರಾಜನ ಅಸಿಸ್ಟೆಂಟ್ ಅನ್ಸುತ್ತೆ. ಸೊ ಆ ವೈಲಿನನ್ನುವೆ ಈಸ್ಕೊಂಡು ರಾಜ ನಿಮಗಾಗಿ ಮತ್ತೊಂದು ಮಿಷನ್ ಅನ್ನ ತಂದಿದ್ದಾರೆ ಅನ್ನೋದಾಗಿನೇ ಹೇಳ್ತಾಳೆ. ಅಷ್ಟೇ ಇದನ್ನ ಕೇಳುವ ನಮ್ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಮೊದಲನೇದಾಗಿ ಆ ವ್ಯಕ್ತಿಯನ್ನ ರಾಜ ಅನ್ನೋದನ್ನ ನಿಲ್ಸು, ಇನ್ನು ಎರಡನೇದಾಗಿ ನೀವು ಯಾವ್ದೇ ಮಿಷನ್ ಕೊಟ್ಟಿರುವೆ ಕೂಡ ನಾನು ಏನುವೆ ಮಾಡಲ್ಲ ಅನ್ನೋದಾಗಿನೇ ಹೇಳ್ಬಿಟ್ಟು ನಮ್ ಹೀರೋ ಸೈಲೆಂಟ್ ಆಗಿನೇ ವಾಪಸ್ ಹೋಗ್ಬಿಡ್ತಾನೆ. ಅಂಡ್ ಈ ವಿಷಯವನ್ನ ಕೇಳುವ ರಾಜ ಕೂಡ ಕೋಪವನ್ನ ಮಾಡ್ಕೊಂಡು ಏನು ನನ್ನ ಆರ್ಡರ್ ಗಳನ್ನ ಫಾಲೋ ಮಾಡದೇ ಇರುವಷ್ಟು ಮಟ್ಟಿಗೆನೆ ಬಂದ್ಬಿಟ್ಟಿದಾನಾ, ಸರಿ ಓಕೆ ನಾನು ಕೂಡ ನೋಡೇ ಬಿಡ್ತೀನಿ, ಅವನನ್ನ ಸಿಕ್ಕಾಕ್ಸಿ ಯಾವ ರೀತಿ ನಮ್ಮ ಕೆಲ್ಸವನ್ನ ಮಾಡಿಸ್ಕೋಬೇಕು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತು ಅನ್ನೋದಾಗಿ ಹೇಳ್ತಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವ್ಯಕ್ತಿಯ ಹೆಸರು ಬಂದು ಆಗಸ್ಟ್ ಅಂತ. ಅಂಡ್ ಇವನು ಆರ್ಡರ್ ಕೊಟ್ಟಿದ್ಕೇನೆ ನಮ್ಮ ಹೀರೋ ಆ ವೈಲಿನನ್ನ ಎತ್ಕೊಂಡು ಬಂದಿರೋದು. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಹೀರೋವನ್ನ ತೋರಿಸ್ಬೇಕಾದ್ರೆ ಸಮುದ್ರದ ತೀರದಲ್ಲಿರುವ ಒಂದು ದೊಡ್ಡ ಬೋಟ್ ನ ಒಳಗಡೆಗೆನೆ ಬರ್ತಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಬದುಕಿ ಬರ್ತಾ ಇರುವ ಮನೆ ಇದೇನೆ. ಅಂಡ್ ಈ ಬೋಟ್ ನ ಒಳಗಡೆಗೆ ಯಾವುದೇ ಕಳ್ಳರು ಗೂಂಡಾಗಳು ಯಾರನ್ನುವೆ ಬರ್ಬಾರ್ದು ಅಂತ ತುಂಬಾನೇ ಟ್ರ್ಯಾಪ್ ಗಳನ್ನ ಸೆಟ್ ಮಾಡಿ ಇಲ್ಲಿ ಮಡಗಿದಾನೆ. ಸೊ ಇವಾಗ ಈ ಎಲ್ಲಾ ಟ್ರ್ಯಾಪ್ ಗಳಿಂದ ಎಸ್ಕೇಪ್ ಆಗಿ ಒಳಗಡೆಗೆ ಬರ್ಬೇಕಾದ್ರೆ ಇವನು ಸಾಕೊಂಡಿರುವ ನಾಯಿ ನಮ್ಮ ಹೀರೋಗಾಗಿನೇ ಕಾಯ್ತಿರುತ್ತೆ. ಸೊ ಅದಕ್ಕೆ ಫುಡ್ ಅನ್ನುವೆ ಹಾಕಿ ನಮ್ಮ ಹೀರೋ ಕೂಡ ಸ್ವಲ್ಪ ಸ್ನಾಕ್ಸ್ ಅನ್ನೆಲ್ಲ ತಿಂದು ಹಾಗೇನೆ ಮ್ಯೂಸಿಕ್ ಅನ್ನ ಕೇಳ್ತಾ ನಿದ್ರೆಯನ್ನ ಮಾಡ್ತಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಗೆ ಒಂದು ಗುರಿ ಇದೆ. ಒಂದು ಬ್ಯೂಟಿಫುಲ್ ಆದ ಐಲ್ಯಾಂಡ್ ನಲ್ಲಿ ಇವನಿಗೆ ಅಂತಾನೆ ಒಂದು ಲಕ್ಸುರಿಯಾದ ಬೋಟ್ ಇರಬೇಕು. ಸೊ ಅದ್ರಲ್ಲಿ ನೆಮ್ಮದಿಯಾದ ಜೀವನವನ್ನ ಕಳಿಬೇಕು ಅನ್ನುವ ಗುರಿಯನ್ನೇ ಮಾಡಿಕೊಂಡಿದ್ದಾನೆ. ಅಂಡ್ ಇವಾಗ ಅದೇ ಇವನ ಕನಸಲ್ಲವೇ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಒಂದು ವಿಚಿತ್ರವಾದ ಶಬ್ದವೆಲ್ಲ ಕೇಳಿ ಬರುತ್ತೆ. ಸೊ ಆ ಶಬ್ದ ಕೇಳಿ ನಮ್ಮ ಹೀರೋ ಕೂಡ ನಿದ್ರೆಯಿಂದಾನೇ ಎಚ್ಚರಿಯಾಗಿ ಹೊರಗೆ ಬಂದು ನೋಡ್ಬೇಕಾದ್ರೆ ಇವನು ಸೆಟ್ ಮಾಡಿ ಮಡಗಿರುವ ಟ್ರ್ಯಾಪ್ ಗಳಿಗೆ ಒಬ್ಬ ಸೋಲ್ಜರು ಸಿಕ್ಕಾಕೊಂಡಿದ್ದಾನೆ. ಸೊ ಏನಕ್ಕೆ ನೀನ್ ಇಲ್ಲಿಗೆ ಬಂದಿ ಅನ್ನೋದಾಗಿ ನಮ್ಮ ಹೀರೋ ಕೇಳ್ಬೇಕಾದ್ರೆ, ಬ್ರೋ ನಾನಂತೂ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಬ್ರೋ, ಆಕ್ಚುಲ್ ಆಗಿ ನಿನ್ನ ಹತ್ರ ನಾನು ಬರೋದಿಕ್ಕೆ ಇಷ್ಟವನ್ನೇ ಪಡಲ್ಲ, ಬಟ್ ಆದ್ರೆ ನಮ್ಮ ರಾಜನಾಗಿರುವ ಆಗಷ್ಟು ನಿನಗಾಗಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಹೇಳೋದಿಕ್ಕಾಗಿನೇ ಬಂದೆ, ಮೊದ್ಲು ನನ್ನನ್ನ ಕೆಳಗಡೆ ಇಳಿಸೋ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ನಮ್ ಹೀರೋ ಆ ವ್ಯಕ್ತಿಯನ್ನ ಕೆಳಗಡೆ ಇಳಿಸೋದ್ರ ಬದಲು ಡೈರೆಕ್ಟ್ ಆಗಿ ಆಗಸ್ಟ್ ಅನ್ನ ಮೀಟ್ ಮಾಡೋದಿಕ್ಕೇನೆ ಬರ್ತಾನೆ. ನಂತರ ಡೈರೆಕ್ಟ್ ಅವನ ಎದುರುಗಡೆಗಾಗಿನೇ ಬಂದು ಕುಳಿತುಕೊಂಡು, ನೋಡು ಆಲ್ರೆಡಿ ನಾನು ಯಾವ್ದೇ ಮಿಷನ್ಗೆ ಬರಲ್ಲ ಅಂತ ಹೇಳಿದೆ ಅಲ್ವಾ, ಬಟ್ ಆದ್ರೆ ಮತ್ತೆ ಏನಕ್ಕೆ ನನ್ ಹಿಂದೆ ಆಗಿ ಬಿದ್ದಿದ್ಯಾ, ಸೊ ನಿನ್ಗೆ ಆಕ್ಚುಲ್ ಆಗಿ ಏನ್ ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ ನನ್ಗೆ ಯಾವ್ದೇ ಚಿನ್ನ ಬೊಡವೆ ನಿಧಿಯನ್ನ ಕೊತ್ಕೊಂಡು ಬಂದು ಕೊಡು ಅನ್ನೋದಾಗಿ ಕೇಳ್ತಿಲ್ಲ, ಬದಲಾಗಿ ನಿನ್ನಂತ ಪವರ್ಫುಲ್ ವ್ಯಕ್ತಿಯನ್ನ ನಮ್ಮ ಗ್ಯಾಂಗಿಗೆ ಸೇರ್ಸ್ಕೊಳ್ಳೋದಿಕ್ಕಾಗಿ ನೋಡ್ತಾ ಇದ್ದೀನಿ. ಅಂಡ್ ನಿನ್ಗೆ ತಲೆ ತೆಗೆಯುವಂತ ಕೆಲ್ಸವನ್ನೇನೋ ಕೊಡೋದಿಲ್ಲ, ಬದಲಾಗಿ ಬೆಲೆ ಬಾಳುವ ನಮ್ಮ ಹಳೆ ಕಾಲದ ವಸ್ತುಗಳಿದಾವೆ ಅಲ್ವಾ, ಅವುಗಳನ್ನ ಹುಡುಕಿ ಮತ್ತೆ ನಮ್ಮ ಹತ್ರ ತಂದು ಕೊಡೋದಿಕ್ಕಾಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಸಂಸ್ಕೃತಿಯನ್ನ ಮತ್ತೆ ಒಟ್ಟಾಗಿನೇ ಸೇರ್ಸೋದಿಕ್ಕೆ ಇಷ್ಟಪಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಈ ಕೆಲ್ಸನ ನೀನೇನು ಫ್ರೀಯಾಗಿ ಮಾಡೋದ್ರ ಅಗತ್ಯ ಇಲ್ಲ, ನಮ್ಗೆ ಈ ಕೆಲ್ಸಗಳನ್ನ ಮಾಡ್ಕೊಟ್ರೆ ನೀನು ಇಷ್ಟಪಡುವ ಬೋಟ್ ಅನ್ನ ನಿನ್ಗೆ ಕೊಡ್ತೀನಿ ಅನ್ನೋದಾಗಿನೇ ಹೇಳಿ ಒಂದು ದೊಡ್ಡ ಲಕ್ಸುರಿಯಾದ ಬೋಟ್ ಅನ್ನ ತೋರಿಸ್ತಾನೆ. ಅಂದ್ರೆ ನಮ್ಮ ಹೀರೋವಿನ ಡ್ರೀಮ್ ಕೂಡ ಒಂದು ಬೋಟ್ ನಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅನ್ನುವ ಆಸೆ ಇದೆ ಅಲ್ವಾ. ಸೊ ಅದನ್ನ ತಿಳ್ಕೊಂಡಿರುವ ಈ ಆಗಷ್ಟು ಆ ಬೋಟ್ ಅನ್ನ ಕೊಟ್ಟು ನಮ್ಮ ಹೀರೋವಿನ ಕೈಯಲ್ಲಿ ಕೆಲಸ ಮಾಡ್ಸೋದಿಕ್ಕೆ ನೋಡ್ತಾ ಇದ್ದಾನೆ. ಸೊ ಆ ಬೋಟ್ ಅನ್ನ ನೋಡುವ ನಮ್ಮ ಹೀರೋಗುವೆ ಬೇರೆ ದಾರಿ ಇಲ್ದೆ, ಸರಿ ಓಕೆ ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಡ್ತೀನಿ ಅನ್ನೋದಾಗಿನೇ ಒಪ್ಕೋತಾನೆ. ಸರಿ ಆಯ್ತು, ಯಾವ ವಸ್ತುವನ್ನ ತರಬೇಕು ಹೇಳಿ ಅಂತ ಕೇಳ್ಬೇಕಾದ್ರೆ ಜಗತ್ತಿನಲ್ಲೇ ತುಂಬಾನೇ ಪಾಪ್ಯುಲರ್ ಆಗಿದ್ದಂತಹ ಮೋನಾಲಿಸಾ ಪೇಂಟಿಂಗ್ ಅನ್ನ ನೀನು ತರಬೇಕು. ಹೌದು, ಮೋನಾಲಿಸಾ ಪೇಂಟಿಂಗ್ ಅನ್ನ ಬ್ಯಾರಿಸ್ ಅನ್ನುವ ಒಂದು ಸೀಕ್ರೆಟ್ ಲಾಕರ್ ನಲ್ಲೇ ಮಡಗಿದ್ರು. ಬಟ್ ಆದ್ರೆ ನಮ್ಮ ಜಗತ್ತು ಸರ್ವನಾಶವಾಗ್ತಿರ್ಬೇಕಾದ್ರೆ ಆ ಎಲ್ಲಾ ಬೆಲೆ ಬಾಳುವ ವಸ್ತುಗಳನ್ನ ಬೇರೆ ಕಡೆಗೆ ಶಿಫ್ಟ್ ಅನ್ನ ಮಾಡಿದ್ದಾರೆ. ಸೊ ಇವಾಗ ಅದೇ ಜಾಗವನ್ನ ಹುಡುಕಿ ಮೋನಾಲಿಸಾ ಪೇಂಟಿಂಗ್ ಅನ್ನ ತರಬೇಕು ಅನ್ನೋದಾಗಿ ಹೇಳ್ತಾನೆ. ಅಂಡ್ ಈ ಕೆಲ್ಸ ಮಾಡೋದ್ರಿಂದ ನಮ್ಮ ಹೀರೋಗೂ ಕೂಡ ಅಡ್ವೆಂಚರ್ ಎಲ್ಲ ಸಿಗುತ್ತೆ ಅಲ್ವಾ. ಸರಿ ಓಕೆ ಅನ್ನೋದಾಗಿ ನಮ್ಮ ಹೀರೋ ಕೂಡ ಡೀಲ್ ಅನ್ನ ಓಕೆ ಮಾಡ್ಕೋತಾನೆ. ಅಂಡ್ ಹೋಗೋದಕ್ಕಿಂತ ಮುಂಚೆ ನಮ್ಮ ಹೀರೋ ಅಸಿಸ್ಟೆಂಟ್ ನ ಹತ್ರಕ್ಕಾಗಿನೇ ಬಂದು, ನೋಡಿ ಈ ಮಿಷನ್ ನಲ್ಲಿ ನನ್ಗೆ ಅಪ್ಪಿತಪ್ಪಿ ಏನಾದ್ರೂ ಆಗ್ಬಿಟ್ರೆ ದಯವಿಟ್ಟು ನನ್ನ ಡಾಗ್ ಅನ್ನ ಚೆನ್ನಾಗಿನೇ ನೋಡ್ಕೊಳ್ಳಿ ಅನ್ನೋದಾಗಿನೇ ಹೇಳ್ತಾನೆ. ಆ ನಂತರ ನಮ್ ಹೀರೋ ಇವನಿಗೆ ಬೇಕಾಗಿರುವ ಕೆಲವು ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಸೀದಾ ಇವನು ಟ್ರಾವೆಲ್ ಮಾಡುವಂತಹ ಒಂದು ಫ್ಲೈಟ್ ನ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಆ ಫ್ಲೈಟ್ ಅನ್ನ ನೋಡೋದಿಕ್ಕೆ ಇವಾಗ್ಲೂ ಅವಾಗ್ಲೂ ಬ್ಲಾಸ್ಟ್ ಆಗುವ ಹಾಗೇನೆ ಕಾಣಿಸ್ತಿರುತ್ತೆ. ನಂತರ ಈ ಆಗಸ್ಟ್ ನಮ್ಮ ಹೀರೋವನ್ನ ಒಳಗಡೆಗಾಗಿನೇ ಕರ್ಕೊಂಡು ಬಂದು ಒಂದು ದೊಡ್ಡದಾದ ಮ್ಯಾಪ್ ಅನ್ನವೇ ತೋರಿಸಿ ಎಲ್ಲಿಗೆ ಹೋಗ್ಬೇಕು ಏನನ್ನ ಮಾಡ್ಬೇಕು ಅನ್ನೋದಾಗಿ ಗೈಡ್ ಅನ್ನ ಮಾಡ್ತಾನೆ. ನೀನು ಸೀದಾ ಈ ಜಾಗದಲ್ಲಿ ಬಂದು ಲ್ಯಾಂಡ್ ಅನ್ನ ಮಾಡ್ಕೋ. ಆಕ್ಚುಲ್ ಆಗಿ ನೀನು ಯಾವ ಜಾಗದಲ್ಲಿ ಇಳ್ಕೋತೀಯೋ ಅದೇ ಜಾಗದಲ್ಲಿ ವಾಲಾರ್ಡ್ ಅನ್ನುವ ಒಂದು ಮನೆತನದ ಗೂಂಡಗಳೇ ಇರ್ತಾರೆ. ಆಕ್ಚುಲ್ ಆಗಿ ಅವರು ದುರ್ಬಲರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವರಿಗೆ ತೊಂದರೆಗಳನ್ನ ಕೊಡ್ತಿರ್ತಾರೆ. ಅವರಿಂದ ನೀನು ಕೂಡ ತುಂಬಾನೇ ಹುಷಾರಾಗಿನೇ ಇರ್ಬೇಕು.
ಅದು ಅಲ್ದೆ ಆ ವಾಲ್ಲಾರ್ಡ್ ಅನ್ನುವ ಜನರು ಸಾಮಾನ್ಯ ಜನರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ ಅಲ್ವಾ. ಬಟ್ ಆದ್ರೆ ಆ ಸಾಮಾನ್ಯ ಜನರಿಗೆ ಅದು ಒಂದು ಸ್ವಲ್ಪನೂ ಇಷ್ಟ ಇರಲ್ಲ. ಆದ್ರಿಂದ ಆ ಜನರು ಯಾವಾಗ್ಲೂ ಅವರನ್ನ ವಿರೋಧವನ್ನ ಮಾಡ್ಕೊಂಡೇನೆ ಬರ್ತಾ ಇದ್ದಾರೆ. ಅಂಡ್ ಅಂತವ್ರನ್ನ ವಿರೋಧಿ ಅನ್ನೋದಾಗಿನೇ ಕರೆಯಲಾಗುತ್ತೆ. ನಿನ್ಗೆ ಅವಶ್ಯಕತೆ ಬಿದ್ರೆ ಆ ವಿರೋಧಿಗಳ ಜೊತೆಗಿನೇ ಜಾಯಿನ್ ಆಗು ಅನ್ನೋದಾಗಿನವೇ ಹೇಳ್ತಾನೆ. ಅಷ್ಟೇ ಅಲ್ದೆ ನೀನು ಯಾವ ಜಾಗದಲ್ಲಿ ಲ್ಯಾಂಡ್ ಆಗ್ತೀಯೋ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ ಕಡೆಯ ಒಬ್ಬ ವ್ಯಕ್ತಿ ಕೂಡ ನಿನ್ನನ್ನ ಬಂದು ಭೇಟಿ ಮಾಡ್ತಾನೆ. ಅಂಡ್ ನೀನು ಹೋಗ್ತಾ ಇರುವ ಮಿಷಿನ್ ಅಲ್ಲಿ ಆ ವ್ಯಕ್ತಿ ಎಲ್ಲಾ ಸಪೋರ್ಟ್ ಅನ್ನವೇ ಮಾಡ್ತಾರೆ. ಸೊ ಅವರ ಜೊತೆಯಾಗಿನೇ ಸೇರ್ಕೊಂಡು ಎಲ್ಲಾ ಕೆಲ್ಸಗಳನ್ನ ಮುಗಿಸಿ ಆ ಪೇಂಟಿಂಗ್ ಅನ್ನ ತೋರ್ಬೇಕು ಅನ್ನೋದಾಗಿ ಹೇಳ್ತಾನೆ. ಅಂಡ್ ಈ ಮಾತನ್ನ ಕೇಳ್ತಿದ್ದಾಗೇನೆ ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಸೂಪರ್ ಆಗಿನೇ ರೆಡಿಯಾಗಿ ಸೀದಾ ಟ್ರಾವೆಲ್ ಅನ್ನ ಮಾಡಿ ಪ್ಯಾರಿಸ್ಗೆ ಬರೋದಿಕ್ಕೆ ಫ್ಲೈಟ್ ನ ಹತ್ರಕ್ಕೇನೆ ಬರ್ತಾನೆ. ಅಂಡ್ ಇವಾಗ ಈ ಫ್ಲೈಟ್ ಅನ್ನ ಓಡಿಸ್ತಾ ಇರುವ ಪೈಲಟ್ ತುಂಬಾನೇ ಯಂಗ್ ಆಗಿದ್ದಾನೆ. ಇದನ್ನ ನೋಡುವ ನಮ್ಮ ಹೀರೋ ಅಂತೂ ನೋಡೋದಿಕ್ಕೆ ಅಂಗನವಾಡಿಗೆ ಹೋಗುವ ಹುಡುಗನ ಹಾಗೆ ಕಾಣಿಸ್ತಾ ಇದ್ದಾನೆ. ನಿಜವಾಗ್ಲೂ ಇವನಿಗೆ ಫ್ಲೈಟ್ ಅನ್ನ ಓಡಿಸೋದಿಕ್ಕೆ ಬರುತ್ತಾ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಅದು ಅಲ್ದೆ ಪ್ಯಾರಿಸ್ಗೆ ಹೋಗೋದಕ್ಕಿಂತ ಮುಂಚೆ ಯಮಲೋಕಗೆನೆ ಕಳ್ಸೋ ಹಾಗೆ ಕಾಣಿಸ್ತಾನೆ ಅಂತ ಥಿಂಕ್ ಮಾಡ್ತಾನೆ. ಇದನ್ನೆಲ್ಲ ನೋಡುವ ಪೈಲಟ್ ಕೂಡ ಸರಿ ಓಕೆ ಅಂತ ಫ್ಲೈಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಗುರು ನಮ್ಮ ಫ್ಲೈಟ್ ಅಲ್ಲಿ ಫ್ಯೂಲ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಸೊ ಯಾವ ಕ್ಷಣದಲ್ಲಿ ಬೇಕಾದ್ರೆ ಇದು ಕ್ರಾಶ್ ಆಗಿ ಕೆಳಗಡೆ ಬೀಳ್ಬಹುದು. ಆದ್ರಿಂದ ಪ್ಯಾರಾಚೂಟ್ ಅನ್ನ ಹಾಕೊಂಡು ನಿನ್ನ ಸೇಫ್ಟಿಯನ್ನ ನೋಡ್ಕೊಳೋದಾಗಿ ಹೇಳ್ತಾನೆ. ಅಂದ್ರೆ ನಮ್ ಹೀರೋ ಯಾವ ರೀತಿ ತಿಂಕನ್ನ ಮಾಡ್ಕೊಂಡು ಬಂದಿದ್ನೋ ಅದೇ ರೀತಿಯಾಗಿನೇ ಈ ಪೈಲಟ್ ಡಮ್ಮಿನೇ. ಸರಿ ಓಕೆ ನಮ್ಮ ಹಣೆ ಬರವನ್ನ ಬದಲಿಸೋದಿಕ್ಕೆ ಆಗಲ್ಲ ಅಂತ ಪ್ಯಾರಾಶೂಟ್ ಅನ್ನ ಹಾಕೊಂಡು ಕುಳಿಕೋಬೇಕಾದ್ರೆ ಹಾಗೇನೆ ನಿದ್ದೆ ಬಂದು ಮಲ್ಕೋಬಿಡ್ತಾನೆ. ಅಂಡ್ ಮತ್ತೆ ನಮ್ಮ ಹೀರೋಗೆ ಮತ್ತೆ ಕನ್ಸು ಬರೋದಿಕ್ಕೆ ಶುರುವಾಗುತ್ತೆ. ಸೊ ಆ ಕನಸಲ್ಲಿ ಇವಾಗ್ಲೂ ಕೂಡ ನಮ್ಮ ಹೀರೋ ಒಂದು ಬೋಟ್ ನಲ್ಲೇನೆ ಇದ್ದಾನೆ. ಆದ್ರೆ ನಮ್ ಹೀರೋ ಈ ಬಾರಿ ಒಂಟಿಯಾಗಿ ನಿಂತಿಲ್ಲ, ಬದಲಾಗಿ ಒಂದು ಹುಡುಗಿ ಕೂಡ ಇದ್ದಾಳೆ. ಸೊ ಇದೇ ರೀತಿ ಇವನು ಕನಸನ್ನ ಕಾಣ್ತಿರ್ಬೇಕಾದ್ರೆ ಸಡನ್ ಆಗಿ ಇವರ ಫ್ಲೈಟ್ ಮೇಲೆ ಅಟ್ಯಾಕ್ ಗಳನ್ನ ಮಾಡ್ತಾರೆ. ಅಂಡ್ ಈ ರೀತಿ ಅಟ್ಯಾಕ್ ಆಗ್ಬೇಕಾದ್ರೆ ನಮ್ಮ ಹೀರೋ ಕೂಡ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಈ ಪೈಲಟ್ ಅನ್ನ ಚಿಕ್ಕ ಹುಡುಗ ಅಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಬಟ್ ಆದ್ರೆ ಫ್ರೀ ಫೈರ್ ಗಿಂತಾನುವೆ ಕ್ರೇಜಿ ಲೆವೆಲ್ ನಲ್ಲಿ ಈ ಫ್ಲೈಟ್ ಅನ್ನ ಓಡಿಸ್ತಾ ಇದ್ದಾನೆ. ಗುರು ನೀನು ಚಿಂತೆನೆ ಮಾಡ್ಬೇಡ, ನಿನ್ನ ಲೈಫ್ ಅನ್ನ ಕಾಪಾಡೋದು ನನ್ನ ಜವಾಬ್ದಾರಿ. ಅಂಡ್ ಯಾವಾಗ ನಾನು ಕೆಳಗಡೆ ನೆಗೆಯೋದಿಕ್ಕೆ ಹೇಳ್ತೀನೋ ಅವಾಗ ಮಾತ್ರ ನೆಗೆದ್ ಬಿಡು ಗುರು ಅನ್ನೋದಾಗಿ ಹೇಳ್ತಾನೆ. ಅಂಡ್ ಅದೇ ರೀತಿ ಒಂದು ಸಿಚುವೇಶನ್ ಬರ್ಬೇಕಾದ್ರೆ ಗುರು ನಿನ್ನ ಲೊಕೇಶನ್ ಕೂಡ ಬಂದ್ಬಿಡ್ತು ಕೆಳಗಡೆಗೆ ನೆಗಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ನೆಗಿತಾನೆ. ಅಂಡ್ ನಮ್ಮ ಹೀರೋಗೆ ಕೂಡ ತುಂಬಾನೇ ಡ್ಯಾಮೇಜ್ ಆಗಿ ಕೈಕಾಲೆಲ್ಲ ಸ್ವಲ್ಪ ಸ್ವಲ್ಪ ಕಿತ್ತೋಗಿರುತ್ತೆ. ಆದ್ರೂ ಕೂಡ ಸೇಫ್ ಆಗಿನೇ ಒಂದು ಜಾಗಕ್ಕೆ ಬಂದು ಲ್ಯಾಂಡ್ ಆಗ್ತಾನೆ. ಆ ನಂತರ ಮತ್ತೆ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಈ ಸಿಟಿ ಒಳಗಡೆಗೆ ಎಂಟ್ರಿ ಕೊಡ್ಬೇಕಾದ್ರೆ ಎಲ್ಲಾ ಕಡೆ ಸರ್ವನಾಶವಾಗಿ ಡೆಡ್ ಬಾಡಿಗಳನ್ನೇ ತೇಲ್ತಿರುತ್ತೆ. ಅಂದ್ರೆ ವಾಲ್ಲಾರ್ಡ್ ಅನ್ನುವ ಜನಾಂಗವನ್ನ ಯಾರು ವಿರೋಧ ಮಾಡ್ತಾರೋ ಅವ್ರನ್ನ ನಿರ್ದಯೆಯಿಂದ ಕೋಳಿಯನ್ನ ಮಾಡಿ ಬರ್ತಾ ಇದ್ದಾರೆ. ಸೊ ಇದೇ ರೀತಿ ವಿಷಯಗಳನ್ನ ನೋಡಿ ನಮ್ಮ ಹೀರೋ ಕೂಡ ಶಾಕಿನಲ್ಲೇ ನಿಂತಿರ್ಬೇಕಾದ್ರೆ ಇವನ ಮೇಲೆ ಆ ವಾಲ್ಲಾರ್ಡ್ ನ ಕಡೆಯ ಒಂದು ಆರ್ಮಿ ಫೈರ್ ಟ್ರಕ್ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬಂದ್ಬಿಡುತ್ತೆ. ಬಟ್ ಆದ್ರೆ ಈ ವಾಲ್ಲಾರ್ಡ್ ಅನ್ನ ವಿರೋಧಿ ಮಾಡುವಂತಹ ವಿರೋಧಿ ಟೀಮ್ ನವರಿದ್ದಾರೆ ಅಲ್ವಾ, ಇವ್ರು ಕೂಡ ಸರಿಯಾದ ಟೈಮಿಗೆನೆ ಎಂಟ್ರಿಯನ್ನ ಕೊಟ್ಟು ಆ ಫೈರ್ ಟ್ರಕ್ ನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ನಿಂತ್ಕೋತಾರೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಹೀರೋ ಸೇಫ್ ಆಗಿನೇ ಎಸ್ಕೇಪ್ ಆಗ್ತಾನೆ. ಅಂಡ್ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ವಾಲ್ಲಾರ್ಡ್ ಅನ್ನುವ ಜನಾಂಗ ಇದೆ ಅಲ್ವಾ, ಅದ್ರ ಹೆಡ್ ಆಗಿರುವ ವಾಲ್ಕೋ ಅನ್ನುವ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಅಂಡ್ ಇವನ ಚೇಲಗಳಂತೂ ಯಾರ್ಯಾರು ಇವರನ್ನ ವಿರೋಧ ಮಾಡಿ ಬರ್ತಾ ಇದ್ದಾರೋ ಅವರನ್ನ ಎಳ್ಕೊಂಡು ಬಂದು ಟಾರ್ಚರ್ ಅನ್ನ ಕೊಟ್ಟು ಅವರ ಕಥೆಯನ್ನ ಮುಗಿಸ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವಾಲ್ಕೋಗೆ ಚೆಸ್ ಅನ್ನ ಆಡೋದು ಅಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಇವನ ಎದುರುಗಡೆಗೆ ಯಾರು ಸಿಗ್ತಾರೋ ಅವರನ್ನ ಎಳ್ಕೊಂಡು ಬಂದು ಚೆಸ್ ಅನ್ನ ಆಡಿಸ್ತಾನೆ. ಅಂಡ್ ಇವಾಗ್ಲೂ ಕೂಡ ರ್ಯಾಂಡಮ್ ಆಗಿ ಒಬ್ಬ ವ್ಯಕ್ತಿಯನ್ನ ಎಳ್ಕೊಂಡು ಬಂದು ನೋಡು ನನ್ ಜೊತೆ ಚೆಸ್ ಅನ್ನ ಆಡಿ ನೀನು ಗೆದ್ಬಿಟ್ರೆ ನಿನ್ನನ್ನ ಜೀವಂತವಾಗಿ ಕಳಿಸ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಆ ವ್ಯಕ್ತಿಗೆ ಚೆಸ್ ಅನ್ನ ಆಡೋದಿಕ್ಕೆ ಬರೋದೇ ಇಲ್ಲ. ಆದ್ರೂ ಕೂಡ ಬೇರೆ ದಾರಿ ಇಲ್ದೆ ಇವನಿಗೆ ಇಷ್ಟ ಬಂದಾಗೆ ಆಡ್ಬೇಕಾದ್ರೆ ಇದನ್ನ ನೋಡುವ ವಾಲ್ಕೋ ಈ ರೀತಿ ರಾಂಗ್ ಮೂವ್ ಅನ್ನ ಮಾಡಿದ್ರೆ ಗೇಮ್ ನಲ್ಲಿ ಸೋತೋಗ್ಬಿಡ್ತೀಯ ಅಂತ ಡೈರೆಕ್ಟ್ ಆಗಿ ಗನ್ನನ್ನ ಎತ್ಕೊಂಡು ಶೂಟ್ ಅನ್ನೇ ಮಾಡ್ಬಿಡ್ತಾನೆ. ಆಟದಲ್ಲಿ ಸೋಲೋ ಬದಲು ರಿಯಲ್ ಲೈಫ್ ನಲ್ಲೇ ಸೋತೋಗ್ಬಿಡು ಅಂತ. ಅಂಡ್ ಇದೇ ಟೈಮಿಗೆ ಇವನ ಅಸಿಸ್ಟೆಂಟ್ ಕೂಡ ಇಲ್ಲಿಗೆ ಬಂದು ಯಾರು ನಮ್ಗೆ ಗೊತ್ತಿಲ್ದೇ ಇರುವ ವ್ಯಕ್ತಿ ಪ್ಯಾರಾಚೂಟ್ ನ ಮುಖಾಂತರ ಇಲ್ಲಿಗೆ ಬಂದಿಳ್ದಿದ್ದಾನೆ. ಸೊ ಅವನು ಯಾರು ಎಲ್ಲಿಗೆ ಹೋದ ಏನಿವೆ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಈ ವೋಲ್ಕೋ ಕೂಡ ಆದಷ್ಟು ಬೇಗ ವ್ಯಕ್ತಿಯನ್ನ ಹುಡುಕಿ ಅವಶ್ಯಕತೆ ಬಿದ್ರೆ ಯಾರ ಮೇಲೆ ಡೌಟ್ ಬರುತ್ತೋ ಅವ್ರನ್ನ ಅಲ್ಲೇನೆ ಉಡಾಯಿಸಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಒಂದು ಹಳ್ಳಿ ಒಳಗಡೆಗಾಗಿನೇ ಬಂದಿದ್ದಾನೆ. ಅಂಡ್ ಇಲ್ಲಿ ಬಂದು ನೋಡ್ಬೇಕಾದ್ರೆ ಜನಗಳು ಹಸುವಿನಿಂದ ಒದ್ದಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ಲೆವೆಲ್ಗೆ ಬರಗಾಲ ಬಂದ್ಬಿಟ್ಟಿದೆ ಅಂದ್ರೆ ತೊಟ್ಟಿಯಲ್ಲಿರುವ ಫುಡ್ ಅನ್ನ ಎತ್ಕೊಂಡು ತಿನ್ನೋದಿಕ್ಕೆಲ್ಲ ನೋಡ್ತಾ ಇದ್ದಾರೆ. ಸೊ ಇದೇ ರೀತಿ ಇರ್ಬೇಕಾದ್ರೆ ನಮ್ ಹೀರೋ ಒಂದು ಕಾರ್ನ ಹಿಂದೆ ಬಿದ್ದಿರುವ ಜಾಕೆಟ್ ಅನ್ನ ಎತ್ಕೊಂಡು ಹಾಕೋತಾನೆ. ಆ ನಂತರ ಒಬ್ಬ ಸೋಲ್ಜರು ಎಲ್ಲಾ ಜನರಿಗೂ ಒಂದು ಮೆಸೇಜ್ ಅನ್ನ ಕೊಡ್ತಿರ್ತಾನೆ. ಸೊ ಆ ಮೆಸೇಜ್ ಅನ್ನ ಕೇಳೋದಿಕ್ಕಾಗಿನೇ ನಮ್ಮ ಹೀರೋ ಕೂಡ ಬರ್ತಾನೆ. ಆಕ್ಚುಯಲ್ ಆಗಿ ಆ ಸೋಲ್ಜರು ಜನಗಳಿಗೆ ಧಮ್ಕಿಯನ್ನ ಹಾಕೋದಿಕ್ಕಾಗಿ ಬಂದಿದ್ದಾನೆ. ನೋಡಿ ನಾವ್ ಎಲ್ಲಿವರೆಗೂ ಆರ್ಡರ್ ಅನ್ನ ಕೊಡೋದಿಲ್ವೋ ಅಲ್ಲಿವರೆಗೂ ಮನೆಯಿಂದ ಹೊರಗಡೆ ಕೂಡ ಬರ್ಬಾರ್ದು.
ಅದು ಅಲ್ಲದೆ ನಾವು ಯಾವ ಫುಡ್ ಅನ್ನ ಕೊಡ್ತೀವೋ ಅದೇ ಫುಡ್ ಅನ್ನ ನೀವು ತಿನ್ಬೇಕು. ಅಂಡ್ ನಾವು ಯಾವ ಕೆಲ್ಸಗಳನ್ನ ಹೇಳ್ತೀವೋ ಅದೇ ಕೆಲ್ಸಗಳನ್ನ ನೀವು ಮಾಡ್ಬೇಕು. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ ಅಂತ ಗೊತ್ತು ಅಲ್ವಾ ಅನ್ನೋದಾಗಿನೇ ಹೇಳಿ ರ್ಯಾಂಡಮ್ ಆಗಿ ಇಬ್ರು ವ್ಯಕ್ತಿಗಳ ಖಾತೆಯನ್ನೇ ಮುಗಿಸಿ ಹಾಕ್ಬಿಡ್ತಾನೆ. ಅಂಡ್ ಇದನ್ನೆಲ್ಲ ನೋಡುವ ನಮ್ಮ ಹೀರೋಗೆ ತಡ್ಕೊಳ್ಳೋದಿಕ್ಕೇನೆ ಆಗ್ತಿರಲ್ಲ. ಬಟ್ ಆದ್ರೆ ನಾವು ಬಂದಿರೋದು ಬೇರೆ ಕೆಲ್ಸಕ್ಕಾಗಿ ಅಲ್ವಾ, ಸೊ ಸೈಲೆಂಟ್ ಆಗಿ ಮೊದ್ಲು ನಮ್ಮ ಕೆಲ್ಸವನ್ನ ನೋಡ್ಕೊಳ್ಳೋಣ ಅಂತ ಬಂದ್ಬಿಡ್ತಾನೆ. ಬಟ್ ಆದ್ರೆ ದಾರಿ ಮಧ್ಯದಲ್ಲಿ 4 ಜನ ಸೋಲ್ಜರ್ ಬಂದು ನಮ್ಮ ಹೀರೋವನ್ನ ಹಿಡ್ಕೋತಾರೆ. ಲೋ ತಮ್ಮ, ಇವಾಗ ತಾನೇ ನಾವು ಆರ್ಡರ್ ಅನ್ನ ಕೊಟ್ಟಿದ್ದು ಕೇಳ್ಸಿಲ್ವಾ? ಹೊರಗಡೆ ಬರ್ಬಾರ್ದು ಅಂತ ಹೇಳಿದ್ರು ಕೂಡ ಏನಕ್ಕಾಗಿ ಬಂದಿದ್ಯಾ? ಅದೆಲ್ಲ ಹಾಗಿರ್ಲಿ, ನಿನ್ನ ಬ್ಯಾಗ್ ಅಲ್ಲಿ ಏನಿದೆ ತೋರ್ಸು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಬ್ಯಾಗ್ ಅನ್ನ ತೋರಿಸುವ ನೆಪದಲ್ಲಿ ಆ ಸೋಲ್ಜರ್ ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ನಂತರ ಅಲ್ಲಿ ಬಂದಿರುವ 4 ಜನ ಸೋಲ್ಜರ್ಗೂ ಕೂಡ ದೆವ್ವ ಭೂತವನ್ನ ಬಿಡಿಸಿ ಹಾಕ್ತಾನೆ. ಒಬ್ಬ ವ್ಯಕ್ತಿಯ ಕೈಯನ್ನ ಕಾರಿನ ಡೋರ್ನ ಒಳಗಡೆಗೆ ಸಿಕ್ಕಾಕ್ಸಿ ಅವನ ಕಥೆಯನ್ನ ಮುಗಿಸ್ತಾನೆ. ಇನ್ನೊಬ್ಬನ ತಲೆಯನ್ನ ವಿಂಡೋಗೆನೆ ಹೊಡೆದು ಅವನ ಕಥೆಯನ್ನವೇ ಮುಗಿಸ್ತಾನೆ. ಹಾಗೆ ಮತ್ತೊಬ್ಬ ಚಾಕುವನ್ನ ತಂದು ಚುಚ್ಚೋದಕ್ಕಾಗಿ ನೋಡ್ಬೇಕಾದ್ರೆ ಅದನ್ನ ಅವನಿಗೇನೆ ವಾಪಸ್ಸು ಚುಚ್ಚಿ ಅವನ ಕಥೆಯನ್ನವೇ ಮುಗಿಸ್ತಾನೆ. ಸರಿ ಓಕೆ, ಇವರ ಕತೆ ಮುಗಿತು, ನಮ್ಮ ಬ್ಯಾಗ್ ಅನ್ನ ಎತ್ಕೊಂಡು ಹೋಗೋಣ ಅನ್ನೋದಾಗಿ ನೋಡ್ತಿರ್ಬೇಕಾದ್ರೆ ಮತ್ತೊಬ್ಬ ಸೋಲ್ಜರು ಹಿಂದೆಯಿಂದ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಿನೇ ಬಂದ್ಬಿಡ್ತಾನೆ. ಬಟ್ ಆದ್ರೆ ಬೇರೆ ಯಾರು ಆ ಸೋಲ್ಜರ್ ನ ಕುತ್ತಿಗೆಗೆ ಚಾಕುವನ್ನ ಇಳಿಸಿ ಅವನ ಕಥೆಯನ್ನ ಮುಗಿಸ್ತಾರೆ. ಸೊ ಆ ವ್ಯಕ್ತಿ ಯಾರು ಅನ್ನೋದಾಗಿ ನಮ್ಮ ಹೀರೋ ತಿರುಗಿ ನೋಡ್ಬೇಕಾದ್ರೆ ಲಿಲ್ಲಿ ಅನ್ನುವ ಒಂದು ಹುಡುಗಿನೇ ಬಂದು ನಮ್ಮ ಹೀರೋವನ್ನ ಕಾಪಾಡಿದಾಳೆ. ಆಕ್ಚುಲ್ ಆಗಿ ಲಿಲ್ಲಿ ಅನ್ನುವ ಹುಡುಗಿ ಬೇರೆ ಯಾರುವೇ ಅಲ್ಲ, ಅದೇ ನೀನು ಪ್ಯಾರಿಸ್ಗೆ ಹೋದ್ಮೇಲೆ ನಮ್ಮ ಕಡೆಯವರು ಬಂದು ನಿನ್ನನ್ನ ಟೇಕ್ ಓವರ್ ಮಾಡ್ತಾರೆ ಅಂತ ಆಗಸ್ಟ್ ಹೇಳಿದ್ದ ಅಲ್ವಾ, ಆ ಸೀಕ್ರೆಟ್ ಏಜೆಂಟ್ ಬೇರೆ ಯಾರುವೇ ಅಲ್ಲ, ಇದೇ ಲಿಲ್ಲಿ ಅನ್ನುವ ಹುಡುಗಿನೇ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಇಲ್ಲಿಗೆ ಬಂದಾಗಿಂದಾನವೇ ಕೂಡ ಈ ಲಿಲ್ಲಿ ನಮ್ಮ ಹೀರೋವನ್ನ ಫಾಲೋ ಮಾಡ್ಕೊಂಡೇನೆ ಬರ್ತಿದ್ದಾಳೆ. ಬಟ್ ಆದ್ರೆ ಏನಿಗೆ ಇಲ್ಲಿವರೆಗೂ ಇವನ ಮುಂದಕ್ಕೆ ಬಂದಿರ್ಲಿಲ್ಲ ಅಂದ್ರೆ ಇವರು ಮಾಡೋದಕ್ಕೆ ಹೋಗ್ತಾ ಇರುವ ಮಿಷನ್ಗೆ ಇವನು ಎಲಿಜಿಬಲ್ ಇಲ್ವಾ ಅನ್ನೋದಾಗಿ ಟೆಸ್ಟ್ ಮಾಡೋದಕ್ಕಾಗಿನೇ ನೋಡಿದಾಳೆ. ನಂತರ ಲಿಲ್ಲಿ ನಮ್ಮ ಹೀರೋವಿಗೆ ನಾವು ಆದಷ್ಟು ಬೇಗ ಈ ಜಾಗದಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ಬೇಕು, ಅಪ್ಪಿ ತಪ್ಪಿ ಏನಾದ್ರೂ ಆ ವಾಲ್ ನ ಕಡೆಯವರು ನೋಡಿದ್ರೆ ನಮ್ಮ ಪ್ರಾಣಕ್ಕೇನೆ ಅಪಾಯ ಆಗುತ್ತೆ, ಸೊ ಬಾ ಇದೇ ಕ್ಷಣ ಇಲ್ಲಿಂದ ಹೋಗೋಣ ಅನ್ನೋದಾಗಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಆ ವಾಲ್ ನ ಕಡೆ ಅಸಿಸ್ಟೆಂಟ್ ನಮ್ಮ ಟೀಮ್ ಅನ್ನ ನೋಡ್ಬಿಡ್ತಾನೆ. ಅಂಡ್ ಈ ಕಡೆ ನಮ್ಮ ಹೀರೋ ಮತ್ತೆ ಲಿಲ್ಲಿ ಒಂದು ಚರ್ಚ್ ನ ಒಳಗಡೆಗೆ ಬರ್ಬೇಕಾದ್ರೆ ಸ್ಯಾಮ್ಸಮ್ ಅನ್ನುವ ಒಂದು ಫಾದರ್ ಅನ್ನ ಬಂದು ಭೇಟಿ ಮಾಡ್ತಾರೆ. ಆ ನಂತರ ಫಾದರ್ ಒಂದು ರಹಸ್ಯವಾದ ಮ್ಯಾಪ್ ಅನ್ನವೇ ಕೊಟ್ಟು, ನೋಡಿ ವಿರೋಧಿಗಳ ಲೀಡರು ಈ ಮ್ಯಾಪ್ ಅನ್ನ ನಮ್ಮ ಕೈಗೆನೆ ಕೊಟ್ಟಿದ್ರು, ಸೊ ಇವಾಗ ನೀವು ಕೂಡ ಇದೇ ಮ್ಯಾಪ್ ಅನ್ನ ಫಾಲೋ ಮಾಡ್ಬೇಕು ಅನ್ನೋದಾಗಿನೇ ಹೇಳಿ ಒಂದು ಸೂಪರ್ ಅಂಡ್ ಪವರ್ಫುಲ್ ಆಗಿರುವ ಒಂದು ದೊಡ್ಡ ಕಾರ್ ಅನ್ನ ನಮ್ಮ ಟೀಮ್ಗೆನೆ ಕೊಡ್ತಾರೆ. ಸೊ ನಮ್ಮ ಟೀಮ್ ಕೂಡ ಸರಿ ಓಕೆ ಇದೇ ಕಾರನ್ನ ಬಳಸಿ ಟ್ರಾವೆಲ್ ಅನ್ನ ಮಾಡೋಣ ಅನ್ನೋದಾಗಿ ರೆಡಿ ಆಗ್ತಾರೆ. ಬಟ್ ಆದ್ರೆ ಆ ವೋಲ್ವೋವನ ಅಸಿಸ್ಟೆಂಟ್ ನಮ್ಮ ಟೀಮು ಚರ್ಚ್ ಒಳಗಡೆ ಬರೋದನ್ನ ನೋಡಿದ ಅಲ್ವಾ, ಸೊ ಒಂದು ದೊಡ್ಡ ಟೀಮ್ ಅನ್ನೇ ಕರ್ಕೊಂಡು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಇದೇ ಟೈಮ್ ನಲ್ಲಿ ಡ್ಯಾಮೇಜ್ ಆಗಿರುವ ನಮ್ಮ ಹೀರೋಗೆ ಲಿಲ್ಲಿ ಸ್ವಲ್ಪ ಬ್ಯಾಂಡೇಜ್ ಅನ್ನ ಹಾಕಿ ಫಸ್ಟ್ ಏಡ್ ಅನ್ನ ಮಾಡೋದಕ್ಕಾಗಿ ನೋಡ್ತಾ ಇದ್ದಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಆ ವೋಲ್ಗೋವನ ಪೂರ್ತಿಯಾದ ಟೀಮು ಚರ್ಚಿನ ಮುಂದೆಗೆನೆ ಬಂದು, ನೋಡಿ ಒಳಗಡೆ ಎಷ್ಟು ಜನ ಇದೀರೋ ಎಲ್ಲ ಕೂಡ ಹೊರಗಡೆ ಬನ್ನಿ ಅನ್ನೋದಾಗಿನೇ ಕರಿಬೇಕಾದ್ರೆ ಈ ಚರ್ಚಿನ ಫಾದರ್ ಆಗಿರುವ ಸ್ಯಾಮ್ಸಾಮು ಹೊರಗಡೆಗಾಗಿನೇ ಬಂದು, ದಯವಿಟ್ಟು ನನ್ನನ್ನ ನಂಬಿ ನಮ್ಮ ಚರ್ಚಿನ ಒಳಗಡೆ ನನ್ನನ್ನ ಬಿಟ್ರೆ ಬೇರೆ ಯಾರುವೇ ಇಲ್ಲ ಅಂತ ಹೇಳ್ಕೊತಾನೆ. ಬಟ್ ಆದ್ರೆ ಅಸಿಸ್ಟೆಂಟ್ ಅಷ್ಟೊಂದು ಈಸಿಯಾಗಿ ನಂಬಿಡ್ತಾನ, ಒಂದಿಬ್ಬರು ಸೋಲ್ಜರ್ ಗಳನ್ನ ಒಳಗಡೆಗಾಗಿನೇ ಕಳಿಸ್ತಾನೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ಈ ಸ್ಯಾಮ್ಸಾಮ್ ಅನ್ನುವ ಫಾದರ್ ಗನ್ನನ್ನ ತೆಗೆದು ಆ ಅಸಿಸ್ಟೆಂಟ್ ಗೆನೆ ಶೂಟ್ ಮಾಡಿ ಅವನ ಕಥೆಯನ್ನ ಮುಗಿಸೋದಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ಬೇರೆ ಸೋಲ್ಜರ್ ಗಳು ಈ ಸ್ಯಾಮ್ಸಾಮ್ ನ ಕಥೆಯನ್ನೇ ಬುಡಾಯಿಸಿ ಮಡುತ್ತಾರೆ. ಇನ್ನು ಒಳಗಡೆ ನೋಡೋದಾದ್ರೆ ನಮ್ ಹೀರೋ ಆಲ್ರೆಡಿ ಕಾರನ್ನ ಹತ್ತಿ ಕುಳಿತಿದ್ದಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಗೂಂಡಗಳನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕಾಗಿನೇ ಬಂದು ಕುಳಿತಿರೋದು. ಸೊ ಈ ಗೂಂಡಗಳು ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಬಚ್ಚಿಟ್ಕೊಂಡು ಕುಳಿತಿರುವ ನಮ್ಮ ಲಿಲ್ಲಿ ಸರಿಯಾದ ಟೈಮಿಗೆ ಎಂಟ್ರಿಯನ್ನ ಕೊಟ್ಟು ಆ ಗೂಂಡಗಳ ಕಥೆಯನ್ನ ಅಲ್ಲೇನೆ ಮುಗಿಸಿ ಹಾಕ್ತಾಳೆ. ಆ ನಂತರ ಕಾರನ್ನ ಹತ್ತಿ ಇಬ್ರು ಕೂಡ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಈ ಅಸಿಸ್ಟೆಂಟ್ ಒಂದು ದೊಡ್ಡದಾದ ಟ್ಯಾಂಕರ್ ಫೈರ್ ಅನ್ನ ತಂದು ಬ್ಲಾಸ್ಟ್ ಅನ್ನ ಮಾಡಿಸ್ತಾನೆ. ಸೊ ಇವಾಗ ಒಳಗಡೆ ಸಿಕ್ಕಾಕೊಂಡಿರುವ ನಮ್ಮ ಹೀರೋ ಮತ್ತೆ ಲಿಲ್ಲಿ ತುಂಬಾನೇ ಕಷ್ಟವನ್ನ ಪಟ್ಟು ಫೈನಲಿ ಎಸ್ಕೇಪ್ ಆಗಿ ಅಲ್ಲಿಂದ ಹೊರಗಡೆಗಾಗಿನೇ ಬರ್ತಾರೆ. ಬಟ್ ಆದ್ರೆ ಇವರನ್ನ ನೋಡುವ ಬೇರೆ ಸೋಲ್ಜರ್ ಗಳು ಎರ್ರ ಬಿರಿಯಾಗಿ ಶೂಟ್ ಅನ್ನ ಮಾಡ್ತಿರ್ತಾರೆ. ಮೊದ್ಲು ಇವರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವ ನಮ್ಮ ಹೀರೋ ಕೂಡ ಎರ್ರ ಬಿರಿಯಾಗಿ ಕಾರನ್ನ ಡ್ರೈವ್ ಮಾಡ್ತಾನೆ. ಅಂಡ್ ಅದೇ ರೀತಿ ಡ್ರೈವ್ ಅನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮೋಟಾರ್ ಸೈಕಲ್ ಕಾರ್ಗಳಿಂದಾನವೇ ಕೂಡ ಅಟ್ಯಾಕ್ ಅನ್ನ ಮಾಡ್ಕೊಂಡು ಬರ್ತಾರೆ. ಅಂಡ್ ಇದೇ ರೀತಿ ಬುಲೆಟ್ ಗಳ ಸುರಿಮಳೆಯನ್ನ ನಮ್ಮ ಹೀರೋವಿನ ಕಾರಿಗೆ ಶೂಟ್ ಮಾಡ್ಬೇಕಾದ್ರೆ ಇವರ ಕಾರು ತುಂಬಾನೇ ಪವರ್ಫುಲ್ ಆಗೋದ್ರ ಜೊತೆಗೆ ಬುಲೆಟ್ ಪ್ರೂಫ್ ಅನ್ಸುತ್ತೆ. ಸೊ ಇವರು ಎಷ್ಟೇ ಶೂಟ್ ಅನ್ನ ಮಾಡಿದ್ರೆ ಕೂಡ ನಮ್ಮ ಕಾರಿಗೆ ಡ್ಯಾಮೇಜ್ ಕೂಡ ಆಗ್ತಿರಲ್ಲ. ಈ ಸೀನ್ ಅನ್ನ ಸಿಂಪಲ್ ಆಗಿ ನಾನು ಹೇಳ್ಬೇಕು ಅಂದ್ರೆ ಕ್ರೇಜಿ ಲೆವೆಲ್ ನಲ್ಲಿ ಇರ್ತಾ ಇದೆ. ಅಂಡ್ ಇದೇ ರೀತಿಯ ವಿಲನ್ ಗಳು ಫಾಲೋ ಅನ್ನ ಮಾಡ್ಕೊಂಡು ಶೂಟ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಕಾರನ್ನ ಬಿಟ್ಟು ಬೇರೊಂದು ಕಾರಿಗೆ ಶೂಟ್ ಮಾಡೋದ್ರಿಂದ ಆ ಕಾರು ಬ್ಲಾಸ್ಟ್ ಆಗಿ ಆ ವಿಲನ್ ಗಳ ಮೇಲೆನೆ ಬಿದ್ದೋಗುತ್ತೆ.
ಅಂಡ್ ಇದರಿಂದ ಕೆಲವು ವಿಲನ್ ಗಳಿವೆ ಕೂಡ ತೀರೋಗ್ಬಿಡ್ತಾರೆ. ಆದ್ರೆ ಇನ್ನವೇ ಪೂರ್ತಿಯಾಗಿ ಆ ವಿಲನ್ ಗಳು ಖಾಲಿ ಆಗಿಲ್ಲ ಅಲ್ವಾ? ಸೊ ಅವರು ಫಾಲೋ ಮಾಡಿ ಅಟ್ಯಾಕ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಕೂಡ ಡ್ರಿಫ್ಟಿಂಗ್ ಅನ್ನೆಲ್ಲ ಮಾಡ್ತಿರ್ತಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ನಮ್ಮ ಲಿಲ್ಲಿ ಕೂಡ ಒಂದು ಟನಲ್ ಅನ್ನ ನೋಡಿ ಒಳಗಡೆ ಹೋಗೋಣ ಅನ್ನೋದಾಗಿನೇ ಹೇಳ್ತಾಳೆ. ಸೊ ನಮ್ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಟನಲ್ ಒಳಗಡೆನೆ ನುಗ್ತಾನೆ. ಅಂಡ್ ಅದನ್ನುವೇ ಕ್ರಾಸ್ ಮಾಡಿ ಹೊರಗಡೆ ಬರ್ಬೇಕಾದ್ರೆ ಮತ್ತೆ ಸೋಲ್ಜರ್ ಗಳು ಬಂದು ಅಟ್ಯಾಕ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಲಿಲ್ಲಿ ಕೆಲವು ಗ್ರಾನೇಡ್ ಗಳನ್ನ ಎಸ್ತು ಆ ಸೋಲ್ಜರ್ ಗಳನ್ನ ತೊಡಿತಾಳೆ. ಅಂಡ್ ಇದೇ ರೀತಿ ಕ್ರೇಜಿ ಆಗಿರುವ ಫೈಟ್ ನಡೀತಾ ಇರ್ಬೇಕಾದ್ರೆ ಒಂದು ದೊಡ್ಡ ಗಾತ್ರದ ಟ್ಯಾಂಕರ್ ಫೈರ್ ಅನ್ನ ತಂದು ಅದ್ರ ಮುಖಾಂತರ ನಮ್ಮ ಟೀಮ್ ಅವರನ್ನ ಉಡಾಯಿಸೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ತುಂಬಾನೇ ಎಕ್ಸ್ಪರ್ಟ್ ಆದ ಕಾರ್ ಡ್ರೈವರ್ ಅಲ್ವಾ? ಸೊ ಸೂಪರ್ ಆಗಿನೇ ಕಾರನ್ನ ಡ್ರೈವ್ ಮಾಡ್ಕೊಂಡು ಬಂದು ಅವರು ಶೂಟ್ ಮಾಡುವ ಬುಲೆಟ್ ಅವರ ಮೇಲೆನೆ ಬೀಳೋ ಹಾಗೇನೆ ಮಾಡಿ ಫೈನಲಿ ಎಲ್ಲಾ ಗೂಂಡಗಳ ಖಾತೆಯನ್ನ ಮುಗಿಸಿ ಹಾಕ್ತಾರೆ. ಆ ನಂತರ ಜಾಗದಿಂದ ಹೊರಟು ತುಂಬಾನೇ ಟ್ರಾವೆಲ್ ಅನ್ನ ಮಾಡಿ ಕತ್ತಲೆ ಆಗೋದ್ರಿಂದ ಒಂದು ಜಾಗದಲ್ಲಿ ಸ್ಟೇ ಆಗ್ತಾರೆ. ಅಂಡ್ ಇವಾಗ ನಮ್ಮ ಹೀರೋಗೆ ತುಂಬಾನೇ ಯೋಚನೆಗಳು ಬರೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಒಂದೇ ಒಂದು ಪೇಂಟಿಂಗ್ ಅನ್ನ ಕದಿಯೋದಿಕ್ಕೆ ಇಷ್ಟೊಂದು ಕಷ್ಟವನ್ನ ಪಡ್ಬೇಕಾ? ಅದು ಅಲ್ಲದೆ ನೂರಾರು ಜನರ ಪ್ರಾಣ ಕೂಡ ಇದ್ರಲ್ಲಿ ಅಪಾಯದಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳ್ಬೇಕಾದ್ರೆ ಏನೋ ನೀನು ಒಂದು ಸಾಮಾನ್ಯವಾದ ಪೇಂಟಿಂಗ್ ಅಂತ ಹೇಳ್ತಾ ಇದ್ಯಾ? ಅದ್ರ ಹಿಂದೆ ಸಾವಿರಾರು ಜನ ಬಿದ್ದು ಅದನ್ನ ಪಡ್ಕೊಳ್ಳೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅದೊಂದು ನಾರ್ಮಲ್ ಆದ ಪೇಂಟಿಂಗ್ ಅಲ್ಲ, ಬದಲಾಗಿ ನಮ್ಗೂ ಕೂಡ ಗೊತ್ತಿಲ್ಲದೆ ಇರುವ ಎಷ್ಟೋ ಸೀಕ್ರೆಟ್ ಗಳು ಆ ಪೇಂಟಿಂಗ್ ಅಲ್ಲಿದೆ. ಅದು ಅಲ್ಲದೆ ಆ ಮೋನಾಲಿಸಾ ಪೇಂಟಿಂಗು ಆ ವೋಲ್ಗೋ ಕೈಗೆ ಸಿಗದೆ ಮೊದ್ಲು ನಮ್ಮ ಕೈಗೆ ಸಿಗ್ಲಿ ಅಂತ ಎಷ್ಟೋ ವಿರೋಧಿಗಳು ಕಾಯ್ತಾ ಇದ್ದಾರೆ. ನಂತರ ಅದ್ರಲ್ಲಿರುವ ಸೀಕ್ರೆಟ್ ನ ಬಗ್ಗೆ ತಿಳ್ಕೊಂಡು ಆ ವೋಲ್ಗೋವಿನ ವಿರುದ್ಧ ಹೋರಾಡೋದಿಕ್ಕಾಗಿ ಬಳಸ್ಕೊಳ್ಬಹುದು ಅನ್ನೋದಾಗಿ ತುಂಬಾ ವಿಷಯಗಳನ್ನುವೇ ಹೇಳಿ ಒಂದು ಕ್ರಾಫ್ಟ್ ಬೋಟ್ ಅನ್ನ ಗಿಫ್ಟ್ ಆಗಿನೇ ಕೊಡ್ತಾಳೆ. ಸೊ ನಮ್ ಹೀರೋ ಕೂಡ ಗಿಫ್ಟ್ ಅನ್ನ ಇಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಮತ್ತೆ ಟ್ರಾವೆಲ್ ಅನ್ನ ಶುರು ಮಾಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆ ವೋಲ್ಗೋವ್ನನ್ನ ತೋರಿಸ್ಬೇಕಾದ್ರೆ ಇವಾಗ ಅವನ ಅಸಿಸ್ಟೆಂಟ್ ನಮ್ಮ ಹೀರೋವನ್ನ ಹಿಡಿಯೋದಿಕ್ಕಾಗದೆ ಫ್ಯೂಲ್ಯೂರ್ ಆಗ್ಬಿಟ್ಟಿದ್ದಾನೆ ಅಲ್ವಾ? ಸರ್ ನಾವು ತುಂಬಾನೇ ಕಷ್ಟವನ್ನ ಪಟ್ಟು ಹಿಡಿಯೋದಿಕ್ಕಾಗಿ ನೋಡಿದ್ವಿ, ಬಟ್ ಆದ್ರೂ ಕೂಡ ಎಸ್ಕೇಪ್ ಆಗ್ಬಿಟ್ರು ಅಂತ ಹೇಳ್ಕೋಬೇಕಾದ್ರೆ ಆ ವೋಲ್ಗೋ ಡೈರೆಕ್ಟ್ ಆಗಿ ಅಸಿಸ್ಟೆಂಟ್ ನ ಕಥೆಯನ್ನೇ ಮುಗಿಸಿ ಆಗ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಮತ್ತೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋ ಮತ್ತೆ ಲಿಲ್ಲಿಯನ್ನ ತೋರಿಸ್ಬೇಕಾದ್ರೆ ಇವರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಹಳೆ ಕಾಲದ ಒಂದು ಬಿಲ್ಡಿಂಗ್ ನ ಹತ್ರಕ್ಕೆನೆ ಬರ್ತಾರೆ. ನಮ್ಮ ಲಿಲ್ಲಿ ಹೇಳುವ ಪ್ರಕಾರ ಈ ದೊಡ್ಡ ಬಿಲ್ಡಿಂಗ್ ಅನ್ನ ರೇತ್ ಅನ್ನುವ ಒಂದು ವಾಲ್ಲಾರ್ಡ್ ನ ಜನಾಂಗದವರು ಕಂಟ್ರೋಲ್ ಮಾಡ್ತಿದ್ದಾರೆ. ಅಂದ್ರೆ ಈ ರೇತ್ ಅನ್ನುವ ವ್ಯಕ್ತಿ ಮೊದ್ಲು ವಾಲ್ಗನ ಜೊತೆಯಾಗಿನೇ ಇರ್ತಾನೆ. ಆ ನಂತರ ಜಗಳವನ್ನ ಆಡ್ಕೊಂಡು ಬೇರೊಂದು ಒಂದು ಜನಾಂಗವನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ಈ ಸಂಪೂರ್ಣವಾದ ಜಾಗ ಈ ರೇತ್ ಅನ್ನುವವನ ಕಂಟ್ರೋಲ್ ನಲ್ಲೇ ಇದೆ. ಅಂಡ್ ಈ ರೇತ್ ಅವನ ಪೂರ್ತಿ ಜನಾಂಗವನ್ನ ಕ್ಯಾಲಿಬನ್ ಅನ್ನೋದಾಗಿನೇ ಕರೀತಾರೆ. ನಂತರ ಸರಿ ಹೋಗಿ ಅಂತ ಈ ಬಿಲ್ಡಿಂಗ್ ನ ಒಳಗಡೆ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೆ ಗೋಡೆಗಳ ಮೇಲೆ ರಕ್ತವೆಲ್ಲ ಕಚ್ಕೊಂಡು ಸದ್ಯದಲ್ಲೇ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿರೋ ಹಾಗೇನೆ ಫೀಲ್ ಆಗುತ್ತೆ. ಅಂದ್ರೆ ಕೆಲವಷ್ಟೇ ದಿನಗಳಲ್ಲಿ ಈ ಜಾಗವನ್ನ ಬ್ಲಾಸ್ಟ್ ಮಾಡಿ ಇಲ್ಲಿದ್ದಂತಹ ಸೇಫ್ಟಿ ಲಾಕರ್ ಗಳು ವಾಲ್ಡ್ ಗಳು ಎಲ್ಲವನ್ನ ಬೇರೆ ಕಡೆಗೆ ಶಿಫ್ಟ್ ಅನ್ನ ಮಾಡಲಾಗಿದೆ ಅನ್ನೋದಾಗಿ ನಮ್ ಹೀರೋ ಎಲ್ಲ ವಿಷಯವನ್ನ ತಿಳ್ಕೊಂಡು ಇದೇ ಬಿಲ್ಡಿಂಗ್ ಅನ್ನ ಸರ್ಚ್ ಮಾಡ್ತಿರ್ಬೇಕಾದ್ರೆ ಕೆಳಗಡೆ ಎಲ್ಲಾ ಬಿರ್ರಿ ಬುಲೆಟ್ ಗಳು ಬಿದ್ದಿರೋದನ್ನೆಲ್ಲ ನೋಡ್ತಾನೆ. ಅಂದ್ರೆ ಈ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲೇನೆ ಫೈಟ್ ನಡೆದಿದೆ ಅಂತ ತಿಳ್ಕೊಂಡು ಅದೇ ರೀತಿಯಾಗಿ ಎಲ್ಲವನ್ನ ಚೆಕ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಸೀಕ್ರೆಟ್ ಲಾಕರ್ ಇರೋದು ಗೊತ್ತಾಗುತ್ತೆ. ಸರಿ ಓಕೆ ಅಂತ ನಮ್ ಹೀರೋ ಕೂಡ ಸೆಕ್ಯೂರಿಟಿ ಲಾಕರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆಯಿಂದ ಒಂದು ಬುಕ್ ಸಿಗುತ್ತೆ. ಸೊ ಅಂತದ್ದು ಈ ಬುಕ್ ನಲ್ಲಿ ಏನಿದೆ ಅಂತ ನಮ್ಮ ಹೀರೋ ಕೂಡ ಎಲ್ಲವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಯಾವ್ದೋ ಒಂದು ಸೀಕ್ರೆಟ್ ಆದ ಜಾಗದ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಬರ್ದು ಮಡಗಲಾಗಿದೆ. ಬಟ್ ಆದ್ರೆ ಈ ಬುಕ್ ನ ಮೇಲೆ ನಮ್ಮ ಹೀರೋಗೆ ಒಂದು ಸ್ವಲ್ಪ ಕೂಡ ನಂಬಿಕೆ ಬರಲ್ಲ. ಯಾಕಂದ್ರೆ ತುಂಬಾನೇ ಸೀಕ್ರೆಟ್ ಆದ ಜಾಗದ ಬಗ್ಗೆ ಒಂದು ನಾರ್ಮಲ್ ಆದ ಬುಕ್ ನಲ್ಲಿ ಬರ್ದು ಆ ಕೋರ್ಡಿನೇಟ್ ಗಳನ್ನ ಇಷ್ಟೊಂದು ಸಿಂಪಲ್ ಆಗಿ ಇಲ್ಲಿ ಬಿಡೋದಿಕ್ಕೆ ಹೇಗೆ ಸಾಧ್ಯ ಅಂತ. ಆದ್ರಿಂದ ಒಂದು ಚರ್ಚ್ ನ ಫಾದರ್ ಆಗಿದ್ದ ಸ್ಯಾಮ್ಸಮ್ ಇದ್ದ ಅಲ್ವಾ, ಅವನು ಕೊಟ್ಟಿರುವ ಒಂದು ಮ್ಯಾಪ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಅದ್ರಲ್ಲಿರುವ ಕೋರ್ಡಿನೇಟ್ಸ್ ಗಳು ಮತ್ತೆ ಈ ಬುಕ್ ಅಲ್ಲಿರುವ ಕೋರ್ಡಿನೇಟ್ಸ್ ಗಳು ಸೇಮ್ ಮ್ಯಾಚ್ ಆಗ್ತಿರುತ್ತೆ. ಬಟ್ ಆದ್ರೆ ಇದೇ ಟೈಮಿಗೆ ಆ ಕ್ಯಾಲಿಬನ್ಸ್ ಗಳು ಇವ್ರನ್ನ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬರ್ತಿರ್ತಾರೆ. ಈ ಕಡೆಯಂತೂ ನಮ್ ಹೀರೋ ತುಂಬಾನೇ ಕಷ್ಟಪಟ್ಟು ಆ ಕೋರ್ಡಿನೇಟ್ಸ್ ಗಳನ್ನ ಡಿಕೋಡ್ ಮಾಡಿ ಸಿಮ್ಸಾ ಆಫ್ ಅನ್ನುವ ಒಂದು ಜಾಗದ ಬಗ್ಗೆ ತಿಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಲಿಲ್ಲಿಗೂ ಕೂಡ ಜಾಗ ಎಲ್ಲಿದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಸಮುದ್ರ ಇದೆ, ಅದ್ರ ಹತ್ರದಲ್ಲಿರುವ ಜಾಗನೇ ಸಿಮ್ಸಾ ಆಫ್ ಅನ್ನೋದಾಗಿ ಹೇಳ್ತಾಳೆ. ಹಾಗಿದ್ರೆ ನಾವು ಹುಡುಕಿ ಬಂದಿರುವ ವಾಲ್ಡು ಟ್ರೆಜರು ಎಲ್ಲನೂ ಅದೇ ಜಾಗದಲ್ಲಿದೆ. ಸೊ ನಾವು ಕೂಡ ಅಲ್ಲಿಗೆ ಹೋಗೋಣ ಅನ್ನೋದಾಗಿ ರೆಡಿ ಆಗ್ತಾರೆ. ನಂತರ ಕ್ಯಾಲಿಬನ್ಸ್ ಗಳು ಒಳಗಡೆ ನುಗ್ಗೋದಕ್ಕಿಂತ ಮುಂಚೆ ನಮ್ಮ ಲಿಲ್ಲಿ ಮತ್ತೆ ಹೀರೋ ವಿಂಡೋವಿನಿಂದ ಜಂಪ್ ಅನ್ನ ಮಾಡಿ ಹೊರಗಡೆಗಾಗಿನೇ ಬಂದ್ಬಿಡ್ತಾರೆ. ಅಂಡ್ ಆ ಕ್ಯಾಲಿಬನ್ಸ್ ಗಳು ಅಟ್ಯಾಕ್ ಮಾಡ್ತಿರೋದು ನಮ್ಮ ಟೀಮ್ಗೆ ಗೊತ್ತಾಗಿ ಆಲ್ರೆಡಿ ಕೆಲವು ಗ್ರಾನೇಡ್ ಗಳನ್ನ ಒಳಗಡೆಗಾಗಿನೇ ಎಸ್ತು ಬಂದಿರ್ತಾರೆ. ಸೊ ಇವ್ರು ಹೊರಗಡೆ ಬರ್ತಿದಾಗಿನೇ ಎಲ್ಲಾ ಕ್ಯಾಲಿಬನ್ಸ್ ಗಳಿವೆ ಉಡಿಸಾಕ್ತಾರೆ. ಸೊ ನಮ್ ಹೀರೋ ಮತ್ತೆ ಲಿಲ್ಲಿ ಇಬ್ಬರುವೆ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಆ ಜಾಗದಿಂದ ಹೊರಡ್ತಾರೆ. ಈ ರೀತಿ ಇವ್ರು ಹೊಡೆದಿದಾಗೇನೆ ಆ ವಾಲ್ಗೂ ಕೂಡ ಈ ಬಿಲ್ಡಿಂಗ್ ನ ಹತ್ರಕ್ಕೆ ಎಂಟ್ರಿಯನ್ನ ಕೊಟ್ಟು ಒಳಗಡೆ ಬಂದು ಎಲ್ಲವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ ಹೀರೋ ಸಿಮ್ಸಾ ಆಫ್ ಅನ್ನುವ ಒಂದು ಜಾಗವನ್ನ ಮ್ಯಾಪ್ ನಲ್ಲಿ ಮಾರ್ಕ್ ಮಾಡಿದ ಅಲ್ವಾ, ಇವಾಗ ಈ ವಾಲ್ಗೂ ಕೂಡ ಜಾಗವನ್ನ ನೋಡ್ಬಿಡ್ತಾನೆ.
ಹಾಗಿದ್ರೆ ಖಂಡಿತ ಇವ್ರು ಅದೇ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಇವ್ರು ಕೂಡ ಬರ್ತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋ ಮತ್ತೆ ಲಿಲ್ಲಿ ಫೈನಲ್ ಆಗಿ ಆ ಜಾಗಕ್ಕೆನೆ ಬಂದು ತಲುಪಿದ್ದಾರೆ. ಸೊ ಇವರ ಎದುರುಗಡೆ ಇರುವ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಓಪನ್ ಮಾಡೋಣ ಅಂತ ನೋಡ್ಬೇಕಾದ್ರೆ ಆ ಡೋರ್ ಗಳನ್ನ ಲಾಕ್ ಅನ್ನೇ ಮಾಡಿ ಮಡಗಲಾಗಿದೆ. ಇದನ್ನ ನೋಡ್ಬೇಕಾದ್ರೆ ಇದೊಂದು ಟ್ರ್ಯಾಪ್ ಅನ್ನೋದಾಗಿ ನಮ್ಮ ಹೀರೋಗೆ ಫೀಲ್ ಆಗ್ತಿರುತ್ತೆ. ಅದು ಅಲ್ಲದೆ ಈ ಬಿಲ್ಡಿಂಗ್ ನಲ್ಲಿ ಎಲೆಕ್ಟ್ರಿಕ್ ಗಳ ಪವರ್ ನಿಂದ ಲೈಟ್ ಗಳು ಫ್ಲಿಕರ್ ಆಗ್ತಿರುತ್ತೆ. ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಲೆಕ್ಟ್ರಿಕ್ ಅನ್ನ ಉತ್ಪತ್ತಿ ಮಾಡಲಾಗ್ತಿಲ್ಲ. ಹಾಗಿದ್ರೆ ಖಂಡಿತ ಈ ಜಾಗದಲ್ಲಿ ಸೋಲಾರ್ ಪ್ಯಾನೆಲ್ ಗಳನ್ನ ಮಡಗಿದ್ದಾರೆ ಅಂತ ತಿಳ್ಕೊತಾನೆ. ನಂತರ ತುಂಬಾನೇ ಕಷ್ಟವನ್ನ ಪಟ್ಟು ಒಳಗಡೆ ಕಂಟ್ರೋಲ್ ರೂಮಿಗೆ ಬಂದು ನೋಡ್ಬೇಕಾದ್ರೆ ಈ ಸಂಪೂರ್ಣವಾದ ಜಾಗದ ಒಂದು ಬ್ಲೂ ಪ್ರಿಂಟ್ ಅನ್ನ ಮಡಗಲಾಗಿದೆ. ಅಂಡ್ ಅದನ್ನ ನಮ್ಮ ಹೀರೋ ತುಂಬಾನೇ ಧ್ಯಾನವನ್ನ ಕೊಟ್ಟು ನೋಡ್ಬೇಕಾದ್ರೆ ಫೈನಲಿ ಇವರು ಹುಡುಕಿ ಬಂದಿರುವ ವಾಲ್ಟ್ ಯಾವ ಜಾಗದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಆದ್ರೆ ಆ ವಾಲ್ಟ್ ನ ಹತ್ರಕ್ಕೆ ಹೋಗೋದು ಅಷ್ಟೊಂದು ಈಸಿ ಅಲ್ಲ. ಬದಲಾಗಿ ಫ್ಯಾನ್ ತಿರುಗ್ತಾ ಇರುವ ಒಂದು ಏರ್ ವೆಂಟಿಲೇಷನ್ ನ ಒಳಗಡೆಯಾಗಿನೇ ನುಗ್ಗಿ ನೀರಿನ ಒಳಗಡೆ ಕೂಡ ಹೋಗಿ ಉಸಿರನ್ನ ಕಟ್ಕೊಂಡು ಮತ್ತೊಂದು ಜಾಗದಲ್ಲಿ ಎದ್ದು ಬರ್ಬೇಕು. ಆಗ ಮಾತ್ರ ಇವರು ಹುಡಿಕೊಂಡು ಬಂದಿರುವ ವಾಲ್ಟ್ ಅನ್ನ ತಲುಪೋದಿಕ್ಕೆ ಸಾಧ್ಯ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿನೇ ರೆಡಿಯಾಗಿ ಆ ವಾಲ್ಟ್ ಅನ್ನ ಹುಡ್ಕೋದಿಕ್ಕಾಗಿ ಚೇಂಬರ್ ನ ಹತ್ರಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಹತ್ರ ಬರ್ತಿದ್ದಾಗೆ ತುಂಬಾನೇ ಫ್ಯಾನ್ ಗಳ ಸೌಂಡ್ ಎಲ್ಲ ಕೇಳಿಸ್ತಿರುತ್ತೆ. ಸೊ ಇದನ್ನ ಕೇಳುವ ನಮ್ಮಲ್ಲಿ ಇಲ್ಲಿ ಖಂಡಿತ ಸೋಲಾರ್ ಪ್ಯಾನಲ್ ಗಳಿಂದಾನೇ ಪವರ್ ಸಪ್ಲೈ ಆಗ್ತಿರೋದು. ಆದ್ರಿಂದ ಅವುಗಳನ್ನ ಹುಡುಕಿ ಆ ಸೋಲಾರ್ ಪ್ಯಾನಲ್ ಗಳನ್ನ ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಹೊರಗಡೆಗಾಗಿನೇ ಬರ್ತಾಳೆ. ಈ ಕಡೆ ನಮ್ ಹೀರೋ ಒಂದು ದೊಡ್ಡದಾದ ಹಗ್ಗವನ್ನ ಕಟ್ಟಿ ಒಂದು ಆಳವಾದ ವೆಂಟಿಲೇಷನ್ ನ ಒಳಗಡೆಗಾಗಿನೇ ಇಳಿತಿರ್ತಾನೆ. ಬಟ್ ಆದ್ರೆ ಇವನು ಇಳಿತಿದ್ದಾಗೆ ಇವನ ಹಗ್ಗ ಕೂಡ ಕಟ್ಟಾಗೋದಿಕ್ಕೆ ಶುರುವಾಗ್ತಿರುತ್ತೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಲಿಲಿ ಕೂಡ ಸೋಲಾರ್ ಪ್ಯಾನಲ್ ಗಳನ್ನ ಹುಡುಕಿ ಡಿಸ್ಟ್ರಾಯ್ ಅನ್ನ ಮಾಡ್ತಿರ್ತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋವಿನ ಹಗ್ಗ ತುಂಡಾಗಿ ಕೆಳಗಡೆ ಬೀಳೋದಿಕ್ಕೆ ಶುರು ಆಗ್ಬಿಡುತ್ತೆ. ಬಟ್ ಆದ್ರೂ ಕೂಡ ಕೊನೆ ಕ್ಷಣದಲ್ಲಿ ಅಲ್ಲಿ ತಿರುಗ್ತಾ ಇರುವ ಫ್ಯಾನು ನಿಂತೋಗ್ಬಿಡುತ್ತೆ. ಅಂದ್ರೆ ನಮ್ ಲಿಲ್ಲಿ ಕೂಡ ತುಂಬಾನೇ ಕಷ್ಟಪಟ್ಟು ಆ ಸೋಲಾರ್ ಪ್ಯಾನಲ್ ಗಳನ್ನ ಡಿಸ್ಟ್ರಾಯ್ ಅನ್ನ ಮಾಡಿ ಹಾಕಿದಾಳೆ. ಸರಿ ಓಕೆ ಅಂತ ನಮ್ ಹೀರೋ ಕೂಡ ಕೆಳಗಡೆ ಬಂದು ಮತ್ತೊಂದು ಚೇಂಬರ್ ಅನ್ನ ನೋಡ್ಬೇಕಾದ್ರೆ ಆ ಚೇಂಬರ್ ನ ತುಂಬಾ ನೀರನ್ನೇ ತುಂಬಿ ಮಡಗಲಾಗಿದೆ. ಸೊ ಇವಾಗ ನಮ್ ಹೀರೋ ನೀರು ತುಂಬಿರುವ ಚೇಂಬರ್ ಅನ್ನ ಕ್ರಾಸ್ ಮಾಡಿನೇ ಹೋಗ್ಬೇಕು. ಸೊ ಫೈನಲಿ ನಮ್ ಹೀರೋ ತುಂಬಾನೇ ಸರ್ಕಸ್ ಅನ್ನ ಮಾಡಿ ಆ ಚೇಂಬರ್ ಅನ್ನವೇ ಕೂಡ ಕಷ್ಟಪಟ್ಟು ಕ್ರಾಸ್ ಮಾಡ್ತಾನೆ. ಬಟ್ ಆದ್ರೆ ಆ 2ನೇ ಚೇಂಬರ್ ಇಂದ 3ನೇ ಚೇಂಬರ್ ಗೆ ಬರ್ಬೇಕು ಅಲ್ವಾ, ಅಲ್ಲಿ ಒಂದು ದೊಡ್ಡದಾದ ಗೇಟ್ ಅನ್ನ ಹಾಕಿ ಮಡಗಿದ್ದಾರೆ. ಅಂಡ್ ಅದನ್ನ ನಮ್ಮ ಹೀರೋ ಅವನ ಶಕ್ತಿಯನ್ನ ಮೀರಿ ಕಷ್ಟಪಟ್ಟು ಒಡೆದು ಹಾಕಿ ಫೈನಲ್ ಆಗಿ ಎಸ್ಕೇಪ್ ಆಗ್ತಾನೆ. ನಂತರ ನಮ್ ಹೀರೋ ಕೂಡ 3ನೇ ಚೇಂಬರಿಗೆ ಎಂಟ್ರಿಯನ್ನ ಕೊಟ್ಟು ನೋಡ್ಬೇಕಾದ್ರೆ ಈ ಜಾಗದಲ್ಲಿ ಬರೀ ಗ್ರಾನೈಡ್ ಮಿಸೈಲ್ ಗಳನ್ನೇ ತುಂಬಿ ಮಡಗಿದ್ದಾರೆ. ಆ ನಂತರ ನಮ್ ಹೀರೋ ಮೇನ್ ಗೇಟ್ ಅನ್ನವೇ ಕೂಡ ಓಪನ್ ಮಾಡಿ ನಮ್ಮ ಲಿಲ್ಲಿಯನ್ನ ಒಳಗಡೆ ಕರ್ಕೋತಾನೆ. ನಂತರ ನಮ್ ಹೀರೋ ಆ ಮೋನಾಲಿಸಾ ಅವಳ ಪೇಂಟಿಂಗ್ ಅನ್ನ ಹುಡ್ಕೋಣ ಅಂತ ಹುಡುಕಿ ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಲ್ಲಿ ಮಡಗಿದ್ದಾರೆ. ಅಂಡ್ ಆ ನ್ಯೂಕ್ಲಿಯರ್ ನ ಮೇಲೇನೆ ಮೋನಾಲಿಸಾ ಅವಳ ಪೇಂಟಿಂಗ್ ಅನ್ನ ಮಾಡಿ ಮಡಗಿರೋದು. ಅಂದ್ರೆ ಆಗಸ್ಟ್ ಅನ್ನುವ ವ್ಯಕ್ತಿ ಮೋನಾಲಿಸಾ ಅವಳ ಪೇಂಟಿಂಗ್ ಬೇಕು ಅಂತ ಹೇಳಿರೋದು ಆಕ್ಚುಯಲ್ ಆದ ಪೇಂಟಿಂಗ್ ಅಲ್ಲ, ಬದಲಾಗಿ ಈ ನ್ಯೂಕ್ಲಿಯರ್ ವೆಪನ್ ಅನ್ನ. ಯಾಕಂದ್ರೆ ಒಂದು ನ್ಯೂಕ್ಲಿಯರ್ ವೆಪನ್ ಅನ್ನ ತರಬೇಕು ಅಂತ ಹೇಳಿದ್ರೆ ನಮ್ಮ ಹೀರೋ ಯಾವ್ದೇ ಕಾರಣಕ್ಕೂ ಒಪ್ಕೋತಿರ್ಲಿಲ್ಲ. ಆದ್ರಿಂದ ಸಿಂಪಲ್ ಆಗಿ ಮೋನಾಲಿಸಾ ಪೇಂಟಿಂಗ್ ಅಂತ ಹೇಳಿ ಇವನನ್ನ ಕಳ್ಸಿರೋದು ಅಷ್ಟೇ. ಈ ಮೋಸದ ಬಗ್ಗೆ ನಮ್ಮ ಹೀರೋಗೆ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಈ ನ್ಯೂಕ್ಲಿಯರ್ ಅನ್ನ ಇಲ್ಲೇನೆ ಬಿಟ್ಟು ಹೊರಗಡೆ ಹೋಗೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಲಿಲ್ಲಿ ಮತ್ತೊಂದು ವಿಷಯವನ್ನ ಹೇಳ್ತಾಳೆ. ಒಂದ್ ವೇಳೆ ಆ ವೋಲ್ಗೋನ ಕೈಗೆ ಈ ನ್ಯೂಕ್ಲಿಯರ್ ಏನಾದ್ರೂ ಸಿಗ್ಬಿಟ್ರೆ ಸಂಪೂರ್ಣ ಜಗತ್ತನ್ನೇ ಅವನು ಸರ್ವನಾಶವನ್ನ ಮಾಡಿ ಹಾಕ್ಬಿಡ್ತಾನೆ. ಒಂದ್ ವೇಳೆ ಈ ನ್ಯೂಕ್ಲಿಯರ್ ನಮ್ಮ ವಿರೋಧಿಗಳ ಕೈಗೇನಾದ್ರೂ ಸಿಕ್ಕೊಂಡ್ರೆ ಆ ವೋಲ್ಗೋವನ್ನ ಎದುರಿಸಿ ಅವನನ್ನ ಕಂಟ್ರೋಲಿಗೆ ತರೋದಿಕ್ಕಾಗಿ ಸಹಾಯವಾಗುತ್ತೆ. ಸೊ ದಯವಿಟ್ಟು ಹೆಲ್ಪ್ ಅನ್ನ ಮಾಡು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೋಪವನ್ನ ಮಾಡ್ಕೊಂಡು ನನ್ಗೆ ಯಾವ ನ್ಯೂಕ್ಲಿಯರ್ ಬೇಡ ಏನುವೇ ಬೇಡ ಅಂತ ಸೈಲೆಂಟ್ ಆಗಿನೇ ಬಂದ್ಬಿಡ್ತಾನೆ. ಈ ಕಡೆ ನಮ್ ಲಿಲ್ಲಿ ಇವರ ಟೀಮ್ ನಲ್ಲಿರುವ ಬೇರೆ ವಿರೋಧಿಗಳಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಈ ನ್ಯೂಕ್ಲಿಯರ್ ಅನ್ನ ಜಾಗದಿಂದ ಟ್ರಾನ್ಸ್ಪೋರ್ಟ್ ಮಾಡೋದಿಕ್ಕಾಗಿ ಎಲ್ಲಾ ತಯಾರಿಯನ್ನ ಮಾಡ್ಕೋತಾರೆ. ಅಂಡ್ ಆ ವೋಲ್ಗೋಗೂ ಕೂಡ ಈ ವಿಷಯ ಗೊತ್ತಾಗಿ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಲ್ವಾ. ಸೊ ಇವಾಗ್ಲೂ ಕೂಡ ಒಂದು ಟೀಮ್ ಅನ್ನೇ ಕಟ್ಕೊಂಡು ಒಂದು ಟ್ರೈನ್ ಅಲ್ಲೇ ಬರ್ತಾ ಇದ್ದಾನೆ. ಅಂಡ್ ಅದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ಇವರ ವಿರೋಧಿಗಳು ಯಾರ್ಯಾರು ಸಿಗ್ತಾರೋ ಡೈರೆಕ್ಟ್ ಆಗಿ ಅವರ ಕಥೆಯನ್ನ ಮುಗಿಸ್ಕೊಂಡೇ ಬರ್ತಿದ್ದಾರೆ. ಅಂಡ್ ಈ ಬಿಲ್ಡಿಂಗ್ ನ ಹತ್ರಕ್ಕೆ ಬಂದು ಫ್ರೀ ಫೈರ್ ಅನ್ನವೇ ಸ್ಟಾರ್ಟ್ ಅನ್ನ ಮಾಡ್ಕೊಂಡು ಎಷ್ಟೋ ವಿರೋಧಿಗಳ ಖಾತೆಯನ್ನೇ ಮುಗಿಸಿ ಹಾಕ್ತಾರೆ. ಆ ನಂತರ ಈ ವೋಲ್ಗೋ ಅವನ ಅಸಿಸ್ಟೆಂಟ್ ಕೂಡ ಒಂದು ಮಿಸೈಲ್ ಅನ್ನ ಲಾಂಚ್ ಮಾಡಿ ಎಷ್ಟೋ ವಿರೋಧಿಗಳನ್ನ ಎಗರಿಸಿ ಹಾಕ್ತಾರೆ. ನಂತರ ಫೈನಲ್ ಆಗಿ ಆ ನ್ಯೂಕ್ಲಿಯರ್ ಕೂಡ ಇವರ ವಶಕ್ಕೇನೆ ಬರುತ್ತೆ. ಅಂಡ್ ವೋಲ್ಗೋ ಕೂಡ ಅದರ ಕೀ ಅನ್ನವೇ ಪಡ್ಕೋತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋ ಕೋಪವನ್ನ ಮಾಡ್ಕೊಂಡು ವಾಪಸ್ ಬರ್ತಿದ್ದ ಅಲ್ವಾ. ಸೊ ಅವನು ಬರ್ತಿರ್ಬೇಕಾದ್ರೆ ನಮ್ಮ ಲಿಲ್ಲಿ ಕೊಟ್ಟಿರುವ ಒಂದು ಬೋಟ್ ಅವನ ಕಣ್ಣಿಗೆನೆ ಬೀಳುತ್ತೆ. ಸೊ ಆ ಬೋಟ್ ಅನ್ನ ನೋಡ್ತಿದ್ದಾಗೆ ನಮ್ಮ ಲಿಲ್ಲಿಯನ್ನ ನೋಡ್ಬೇಕು ಅಂತ ಅನ್ಸಿ ವಾಪಸ್ಸು ಇದೇ ಬಿಲ್ಡಿಂಗ್ ನ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಇಲ್ಲಿ ಬಂದು ನೋಡ್ಬೇಕಾದ್ರೆ ಎಷ್ಟೋ ವಿರೋಧಿಗಳು ಕೆಳಗಡೆ ಬಿದ್ದಿದ್ದಾರೆ. ಸೊ ನಮ್ಮ ಲಿಲ್ಲಿಗೂ ಕೂಡ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ಎಲ್ಲಾ ಕಡೆ ಹುಡುಕಿ ನೋಡ್ಬೇಕಾದ್ರೆ ನಮ್ಮ ಲಿಲ್ಲಿ ತುಂಬಾನೇ ಡ್ಯಾಮೇಜ್ ಆಗಿ ಒಂದು ಕಡೆನೆ ಬಿದ್ದಿರ್ತಾಳೆ. ಇದನ್ನ ನೋಡುವ ನಮ್ಮ ಹೀರೋ ಅವಳಿಗೆ ಫಸ್ಟ್ ಏಡ್ ಅನ್ನ ಮಾಡ್ತಾನೆ. ಅಂಡ್ ಇವಾಗ ನಮ್ಮ ಲಿಲ್ಲಿ ಕೂಡ
ನೀನು ಸರಿಯಾಗಿನೇ ಹೇಳ್ತಿದ್ದೆ, ನಾನು ಈ ಮಿಸೈಲ್ ನ ಹಿಂದೆ ಬೀಳ್ಬಾರ್ದಿತ್ತು. ಈ ನ್ಯೂಕ್ಲಿಯರ್ ನ ಕಾರಣದಿಂದ ನಾನು ಎಷ್ಟೋ ವಿರೋಧಿಗಳನ್ನ ಕಳ್ಕೊಂಡ್ಬಿಟ್ಟೆ ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಕೂಡ ಅವನ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾನೆ. ಇವಾಗ ನೀನು ಒಂಟಿಯಾಗಿ ಹೋರಾಡ್ತಿಲ್ಲ, ನಾನು ಕೂಡ ನಿನ್ಗೆ ಸಪೋರ್ಟ್ ಅನ್ನ ಮಾಡ್ತೀನಿ ಅಂತ ವಾಪಸ್ಸು ಈ ಬಿಲ್ಡಿಂಗ್ ನ ಒಳಗಡೆ ಬಂದು ತುಂಬಾನೇ ಗ್ರಾನೇಡ್ ವೆಪನ್ ಗಳನ್ನ ಪ್ಯಾಕ್ ಮಾಡ್ಕೋತಾನೆ. ಅಂಡ್ ಇವಾಗ ಇಬ್ರು ಸೇರ್ಕೊಂಡು ವೋಲ್ಗೋವಿನ ವಿರುದ್ಧ ಫೈಟ್ ಮಾಡೋದಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಬರೋದಕ್ಕಿಂತ ಮುಂಚೆ ಈ ಜಾಗವನ್ನುವೆ ಕೂಡ ಬ್ಲಾಸ್ಟ್ ಅನ್ನ ಮಾಡಿ ಹೊರಗಡೆ ಬರ್ತಾರೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆ ವೋಲ್ಗೋವಿನ ಟೀಮು ಈ ನ್ಯೂಕ್ಲಿಯರ್ ಅನ್ನ ಎತ್ಕೊಂಡು ಒಂದು ಟ್ರೈನ್ ಅಲ್ಲಿ ಬರ್ತಿರೋದನ್ನ ತೋರಿಸ್ತಾರೆ. ಬಟ್ ಆದ್ರೆ ಇದು ಕತ್ತಲೆಯ ಟೈಮ್ ಆಗಿರೋದ್ರಿಂದ ಟ್ರೈನ್ ಅನ್ನ ಓಡಿಸ್ತಾ ಇರುವ ಡ್ರೈವರು ತುಂಬಾನೇ ನಿಧಾನವಾಗಿನೇ ಡ್ರೈವ್ ಅನ್ನ ಮಾಡಿ ಬರ್ತಿರ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ಅಸಿಸ್ಟೆಂಟ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಡ್ರೈವರ್ ನ ಖಾತೆಯನ್ನ ಮುಗಿಸಿ ಇವನು ಫಾಸ್ಟ್ ಆಗಿನೇ ಡ್ರೈವ್ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಇದನ್ನ ಟ್ರ್ಯಾಕ್ ಮಾಡ್ಕೊಂಡು ಬರ್ತಾ ಇರುವ ನಮ್ಮ ಹೀರೋ ಕೂಡ ಒಂದು ಬ್ರಿಡ್ಜ್ ಮೇಲ್ಗಡೆಗೆ ಬಂದು ಆ ಟ್ರೈನು ಕೂಡ ಬ್ರಿಡ್ಜ್ ನ ಹತ್ರಕ್ಕೆ ಬರ್ಬೇಕಾದ್ರೆ ಸರಿಯಾದ ಟೈಮ್ ಅನ್ನ ನೋಡ್ಕೊಂಡು ಜಂಪ್ ಅನ್ನ ಮಾಡ್ತಾನೆ. ನಂತರ ಒಂದು ಕಂಪಾರ್ಟ್ಮೆಂಟ್ ಅನ್ನವೇ ಕೂಡ ಒಡೆದು ಹಾಕಿ ಒಳಗಡೆ ತುಂಬಾನೇ ಗ್ರಾನೇಡ್ ಗಳನ್ನ ಸೆಟ್ ಮಾಡ್ತಾನೆ. ಆ ರೀತಿ ಗ್ರಾನೇಡ್ ಗಳನ್ನ ಎಸಿಬೇಕಾದ್ರೆ ಒಳಗಡೆ ಇರುವ ಕೆಲವು ಸೋಲ್ಜರ್ ಗಳು ಉಡಿಸಾಕ್ತಾರೆ. ನಂತರ ನಮ್ ಹೀರೋ ಈ ಟ್ರೈನ್ ಒಳಗಡೆಗೆ ಎಂಟ್ರಿ ಕೊಡ್ಬೇಕಾದ್ರೆ ಮಿಕ್ಕಿರುವ ಸೋಲ್ಜರ್ ಗಳು ಬಂದು ನಮ್ಮ ಹೀರೋಗೆ ಅಟ್ಯಾಕ್ ಅನ್ನ ಮಾಡಿ ಶೂಟ್ ಮಾಡೋದಕ್ಕಾಗಿನೇ ನೋಡ್ತಿರ್ತಾರೆ. ಬಟ್ ಆದ್ರೆ ನಮ್ ಹೀರೋ ಫೈಟಿಂಗ್ ನಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಾಡಿದಾನೆ ಅಲ್ವಾ, ಸೊ ಅವರ ಗನ್ಗಳನ್ನ ಕಿತ್ಕೊಂಡು ಅವರ ಕಥೆಯನ್ನೇ ಮುಗಿಸೋದಿಕ್ಕಾಗಿನೇ ನೋಡಿ ಫೈನಲಿ ಎಲ್ಲಾ ಸೋಲ್ಜರ್ ಗಳ ಕಥೆಯನ್ನುವೆ ಮುಗಿಸಿ ಹಾಕ್ತಾನೆ. ಇನ್ನು ಕೊನೆಯದಾಗಿ ಉಳ್ದಿರ್ತಾ ಇರೋದು ಅಂದ್ರೆ ಆ ವೋಲ್ಗನ ಅಸಿಸ್ಟೆಂಟ್ ಮಾತ್ರನೇ. ಅಂಡ್ ಇವಾಗ ಇಬ್ರ ನಡುವೆ ಮಾಸ್ ಆಗಿರುವ ಫೈಟ್ ಕೂಡ ಶುರುವಾಗ್ಬಿಡುತ್ತೆ. ಅಂಡ್ ಇದೇ ರೀತಿ ಇವ್ರಿಬ್ರುವೆ ಕಿತ್ತಾಡ್ಕೊಳ್ತಾ ಇರ್ಬೇಕಾದ್ರೆ ವೋಲ್ಗೋ ಕೂಡ ಎಂಟ್ರಿಯನ್ನ ಕೊಟ್ಟು ಒಂದು ಗನ್ನನ್ನ ತೆಗೆದು ನಮ್ಮ ಹೀರೋವಿನ ಕಡೆಗಾಗಿನೇ ಶೂಟ್ ಮಾಡ್ಬಿಡ್ತಾನೆ. ಬಟ್ ಆದ್ರೆ ಆ ಬುಲೆಟ್ ನಮ್ಮ ಹೀರೋವಿನ ಬದಲಿಗೆ ಈ ಅಸಿಸ್ಟೆಂಟ್ ಗೆನೆ ಬಂದು ಫೈರ್ ಆಗ್ಬಿಡುತ್ತೆ. ಅಂಡ್ ಇವಾಗ ಫೈನಲ್ ಆಗಿ ಬದುಕಿರೋದು ಅಂದ್ರೆ ಈ ವೋಲ್ಗೋ ಮತ್ತೆ ನಮ್ಮ ಹೀರೋ. ಅಂಡ್ ಇವಾಗ ಇವ್ರಿಬ್ರ ನಡುವೆ ಕೂಡ ಒಂದು ಫೈಟ್ ಶುರುವಾಗುತ್ತೆ. ಬಟ್ ಆದ್ರೆ ಈ ವೋಲ್ಗೋ ಮುದುಕಾಗಿ ಇನ್ನೇನು ಸಾಯುವ ಸಿಚುವೇಶನ್ ಗೆನೆ ಬಂದಿದ್ದಾನೆ ಅಲ್ವಾ, ಸೊ ನಮ್ ಹೀರೋ ಎರ್ರಾ ಬೀರಿ ಹೊಡೆದು ಒಂದು ಕಂಪಾಸ್ ಅನ್ನ ಅವನ ಕೈಗೆನೆ ಚುಚ್ಚಿ ಅವನ ಕುತ್ತಿಗೆಯಲ್ಲಿರುವ ಸೇಫ್ಟಿ ಕೀಯನ್ನ ಎಕ್ಕೋಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಲಿಲಿಯನ್ನ ತೋರಿಸ್ಬೇಕಾದ್ರೆ ಈ ಟ್ರೈನ್ ಹೋಗುವ ಬ್ರಿಡ್ಜ್ ನ ಹತ್ರಕ್ಕೆ ಕೆಲವು ಬಾಂಬ್ ಗಳನ್ನ ಬಂದು ಸೆಟ್ ಮಾಡಿ ಮಡುಕ್ತಾಳೆ. ಅಂಡ್ ಅದೇ ರೀತಿ ಆ ಬಾಂಬ್ ಗಳಿವೆ ಕೂಡ ಬ್ಲಾಸ್ಟ್ ಆಗಿ ಆ ಬ್ರಿಡ್ಜ್ ಕೂಡ ಮುರಿದೋಗುತ್ತೆ. ಅಂಡ್ ಇದನ್ನ ನೋಡುವ ವೋಲ್ಗೋ ತುಂಬಾನೇ ಟೆನ್ಷನ್ ಆಗಿ ಆ ಟ್ರೈನ್ ಅನ್ನ ನಿಲ್ಸೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಇವನ ಕೈಯಲ್ಲಿ ಆ ಟ್ರೈನ್ ಅನ್ನ ನಿಲ್ಸೋಕುವೆ ಆಗಲ್ಲ, ಏನನ್ನುವೆ ಮಾಡಕ್ಕಾಗಲ್ಲ. ಸೊ ಫೈನಲಿ ಆ ಟ್ರೈನ್ ಕೂಡ ಕೆಳಗಡೆ ಬಿದ್ದು ಬೂಮ್. ಬಟ್ ಆದ್ರೆ ನಮ್ಮ ಲಿಲ್ಲಿ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಅಳೋದಿಕ್ಕಾಗಿ ಶುರು ಮಾಡ್ಕೊಬಿಡ್ತಾಳೆ. ಯಾಕಂದ್ರೆ ಆ ಟ್ರೈನ್ ನ ಒಳಗಡೆ ನಮ್ಮ ಹೀರೋ ಕೂಡ ಸಿಕ್ಕಾಕೋಬಿಟ್ಟಿದ್ದ ಅಲ್ವಾ, ಸೊ ಅವನು ಕೂಡ ತೀರೋಗಿದ್ದಾನೆ ಅನ್ನೋದಾಗಿನೇ ಅಳ್ತಿರ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಹಿಂದೆಯಿಂದ ಬಂದು ಅವಳನ್ನ ಮುಟ್ಬೇಕಾದ್ರೆ ಸದ್ಯ ಫೈನಲಿ ದೇವ್ರು ನಮ್ಗೆ ನಮ್ಮ ಹೀರೋವನ್ನ ವಾಪಸ್ ಕೊಟ್ಟ ಅನ್ನೋದಾಗಿ ಹ್ಯಾಪಿ ಆಗ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ತೋರಿಸ್ಬೇಕಾದ್ರೆ ನಮ್ ಹೀರೋ ಡೈರೆಕ್ಟ್ ಆಗಿ ಆಗಸ್ಟ್ ಅವನ ಹತ್ರಕ್ಕಾಗಿನೇ ಬಂದು ಆ ನ್ಯೂಕ್ಲಿಯರ್ ನ ಸೇಫ್ಟಿ ಕೀಯನ್ನುವೆ ಕೂಡ ಕೊಡ್ತಾನೆ. ನೋಡು, ನೀನ್ ಕೇಳಿರೋದನ್ನ ಫೈನಲಿ ನಿನ್ನ ಕೈಗೆ ತಂದು ಒಪ್ಸಿದೀನಿ. ಅದು ಅಲ್ದೆ ಇನ್ ಮುಂದೆ ನನ್ನನ್ನ ಭೇಟಿ ಮಾಡೋದಕ್ಕೆ ನೋಡ್ಲೇಬೇಡ, ಯಾಕಂದ್ರೆ ನಿನ್ಗಾಗಿ ನಾನು ಯಾವ್ದೇ ಮಿಷನ್ಗೆ ಬರಲ್ಲ ಅನ್ನೋದಾಗಿ ಫೈನಲ್ ಆಗಿನೇ ಹೇಳ್ಬಿಡ್ತಾನೆ. ನೆಕ್ಸ್ಟ್ ನಮ್ಗೆ ತೋರಿಸ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ಕನಸಿತ್ತು ಅಲ್ವಾ, ಒಂದು ಸುಂದರವಾದ ಐಲ್ಯಾಂಡ್ ನಲ್ಲಿ ಒಂದು ಲಕ್ಸುರಿ ಬೋಟ್ ನಲ್ಲಿ ವಾಸ ಮಾಡ್ಬೇಕು ಅಂತ. ಸೊ ಅದೇ ರೀತಿ ಒಂದು ಐಲ್ಯಾಂಡ್ ನ ಒಳಗಡೆ ಒಂದು ಲಕ್ಸುರಿ ಬೋಟ್ ನಲ್ಲಿ ನಮ್ಮ ಹೀರೋ ಇರೋದನ್ನ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಆ ಬೋಟ್ ನಲ್ಲಿ ಒಂದು ಹುಡುಗಿ ನಿಂತಿರೋದನ್ನವೇ ತೋರಿಸ್ತಾರೆ. ಅಂಡ್ ಆ ಹುಡುಗಿ ಬೇರೆ ಯಾರಿವೆ ಅಲ್ಲ, ನಮ್ಮ ಲಿಲ್ಲಿನೇ. ಅಂಡ್ ಫೈನಲಿ ಇವರಿಬ್ಬರ ಫೀಲಿಂಗ್ಸ್ ಗಳನ್ನ ಶೇರ್ ಮಾಡ್ಕೊಂಡು ಇಬ್ಬರವೇ ಕೂಡ ಒಂದಾಗಿದ್ದಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗಾಯ್ಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದೇ ಅದ್ಭುತವಾದ ವಿಡಿಯೋಗಳನ್ನ ನೋಡೋದಕ್ಕಾಗಿ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.